ದಿ ಬೆಸ್ಟ್ ಪ್ರೈಸ್ 255 2.5 ಲಕ್ಷಕ್ಕೆ ನಿಮ್ಗೊಂದು ಕಾಂಪ್ಯಾಕ್ಟ್ ಗಾಡಿ ಕೊಡ್ತಾ ಇದ್ದೀನಿ. ಗಾಡಿ ಇಷ್ಟ ಆಯಿತು ಅಂದರೆ ನನ್ನ ಕೈಲಿ ಎಷ್ಟು ಬೆಸ್ಟ್ ಮಾಡ್ಬೋದು ದಿ ಬೆಸ್ಟ್ ಮಾಡ್ಕೊಡ್ತೀನಿ ಸರ್. ಫೈನಲ್ ಹೇಳಿ ಸರ್ ನಿಮ್ಮ ಕಸ್ಟಮರ್ ಬಂದರೆ 3,55,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ ವ್ಯಾಗನಾರ್ 3,35,000ಗೆ ವ್ಯಾಗನಾರ್ 2017 ಮಾಡಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಡೀಲ್ ಯಾರು ಬರ್ತಾರೋ ಅವ್ರಿಗೆ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಗ್ರ್ಯಾಬ್ ಅವ್ರು ಮಾಡ್ಕೊಳ್ಬೇಕು. ನೋ ಡೀಲೇ ಕೊಡ್ತೀನಿ ಸರ್. 3,95,000ಗೆ 18 ಮಾಡಲ್ ಈಕೋ ಕೊಡ್ತೀನಿ. ಯಾರು ಕೊಟ್ಟಿರಲ್ಲ ಸರ್. 3,10,000ಗೆ ಯಾವ ಮಾಡಲ್ ಆಲ್ಟೋ K10 4,05,000 ಕೊಡೋಣ ಸರ್. ಅವ್ರಿಗೆ 4,25,000ಗೆ ದಿ ಬೆಸ್ಟ್ ಫಿಕ್ಸೆಡ್ ಪ್ರೈಸ್ ನೋ ಡೀಲಲ್ಲಿ ಗ್ರ್ಯಾಂಡ್ ರಿಟರ್ನ್ ಕೊಡ್ತೀನಿ ಸರ್. ಜಸ್ಟ್ 1 ಲ್ಯಾಕಿಂದ 1.5 ಲ್ಯಾಕ್ ಅವ್ರ ಕಸ್ಟಮರ್ ತಗೊಂಡ್ರೆ ಉಳ್ಕೆದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. 5,50,000 ಕೋಟಿಂಗ್ ಪ್ರೈಸು. ದಿ ಡೆಡ್ ಲೈನ್ ಪ್ರೈಸ್ 5,25,000 ಮಾಡ್ಕೊಡ್ತೀನಿ ಸರ್. ಸೊ ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಸುನಿಲ್. ನಾನು ಇವತ್ತು ಎಲ್ಲಿ ಬಂದಿದ್ದೀನಿ ಅಂದರೆ ನಿಮಗೆ ಕಾರ್ ಆಭರಣಕ್ಕೆ ಬಂದಿದ್ದೀನಿ. ಸೊ ಈ ಕಾರ್ ಆಭರಣ ಎಲ್ಲಿದೆ ಅಂದರೆ ನಿಮಗೆ ದೇವನಹಳ್ಳಿಲಿ. ಏನಕ್ಕಪ್ಪ ದೇವನಹಳ್ಳಿಲಿ ಇದ್ದೀನಿ ಅಂತಂದರೆ ನಿಮಗೆ ಒಂದು ಒಳ್ಳೆ ಬೆಸ್ಟ್ ಶೋರೂಮು. ನೀವೇನಾದರೂ ದೊಡ್ಡಬಳ್ಳಾಪುರ, ಚಿಕ್ಕಬಳ್ಳಾಪುರ ಅಥವಾ ಶಿಡ್ಲಘಟ್ಟ ಅಥವಾ ಈ ಕಡೆ ಬಾಗೇಪಲ್ಲಿ, ಕೋಲಾರ ಎಲ್ಲ ಈ ಕಡೆ ಇರ್ತೀರಾ. ಸೊ ನಿಮಗೆ ಬೆಂಗಳೂರು ತನಕ ಬರೋ ಅವಶ್ಯಕತೆ ಇರಲ್ಲ. ಯಾಕಂದರೆ ನಿಮ್ಗೆ ಒಳ್ಳೆ ಶೋರೂಮ್ ಹುಡುಕಿದ್ದೀನಿ ಕಾರ್ ಆಭರಣ. ಯಾಕಂದರೆ ನಿಮಗೆ ಏನಾದರೂ ನೀವು ಅಕಸ್ಮಾತ್ ಬೇರೆ ಯೂಸ್ ಕಾಸ್ ಅಂತಲ್ಲ, ಏನಾದರೂ ಕಾರ್ ಆಕ್ಸೆಸರೀಸ್ ಏನಾದರೂ ಹಾಕ್ಸ್ಕೋಬೇಕು ಅಂತಂದರೆ ಆರಾಮಾಗಿ ಬರ್ಬೋದು. ಇಲ್ಲಿ ಬೇಸಿಕ್ ಗಾಡಿಯಿಂದ ನಿಮಗೆ ಟಾಪ್ ಎಂಡ್ ಕನ್ವರ್ಟ್ ಮಾಡಿಕೊಡ್ತಾರೆ. ಅದು ಬೆಸ್ಟ್ ಪ್ರೈಸಲ್ಲಿ. ಬೆಂಗಳೂರಲ್ಲೂ ಆ ಪ್ರೈಸಲ್ಲಿ ಮಾಡ್ಕೊಡಲ್ಲ, ಬಟ್ ಇಲ್ಲಿ ಮಾಡ್ಕೊಡ್ತಾರೆ ನಿಮಗೆ. ಅದು ವಿತ್ ಚಾಲೆಂಜಿಂಗ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ. ಯಾರಾದರೂ ಒಂದು ಬೆಸ್ಟ್ ಪ್ರೈಸಲ್ಲಿ ಒಳ್ಳೆ ಕಾರ್ಗಳು ತೊಗೋಬೇಕು ಅಂತ ಹುಡುಕ್ತಾ ಇರೋರಿಗೆ ಆರಾಮಾಗಿ ಬರ್ಬೋದು. ಯಾರಾದರೂ ಈಕೋ ಹುಡುಕ್ತಾ ಇದ್ದೀರಾ, ಆಲ್ಮೋಸ್ಟ್ ನಿಮಗೆ 2 ಈಕೋ ಇದೆ. ಸೊ ಹಾಗೆ ಯಾರಾದರೂ ಹುಡುಕ್ತಾ ಇದ್ದೀರಾ, ನೀವು ಏನಾದರೂ i20 ಬೇಕಾದ್ರೆ 2 i20 ಇದೆ, ಡಸ್ಟರ್ ಬೇಕಾದ್ರೆ 2 ಡಸ್ಟರ್ ಇದೆ. ಈ ಥರ ಲೈಕ್ ಡಿಮ್ಯಾಂಡೆಡ್ ವೆಹಿಕಲ್ಸ್ ಸಿಗುತ್ತೆ ನಿಮಗೆ ಕಾರ್ ಆಭರಣದಲ್ಲಿ. ವಿತ್ ಲೋನ್ ಫೆಸಿಲಿಟೀಸ್ ಕೂಡ ಮಾಡ್ಕೊಡ್ತಾರೆ. ಸೊ ನಿಮ್ಮ ಜೊತೆ ಗುರುದತ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ ಸರ್. ಬನ್ನಿ ಸರ್. ನಮ್ಮ ಜೊತೆ ಗುರುದತ್ ಸರ್ ಇದ್ದಾರೆ, ಅವ್ರನ್ನ ವೆಲ್ಕಮ್ ಮಾಡ್ಕೊಳ ಸರ್. ನಮಸ್ಕಾರ ಸರ್. ನಮಸ್ಕಾರ ಸರ್. ಆಫ್ಟರ್ ಲಾಂಗ್ ಟೈಮ್ ಮಾಡ್ತಾ ಇದ್ದೀನಿ ವಿಡಿಯೋ. ಹೌದು ಸೊ ಸರ್, ಇವತ್ತಿನ ಬಜೆಟ್ ಎಲ್ಲಿಂದ ಸ್ಟಾರ್ಟ್ ಆಗುತ್ತೆ ಸರ್ ಕಾರ್ ಆಭರಣದಲ್ಲಿ? ಸರ್ ಇವತ್ತಿನ ಬಜೆಟ್ 2.5 lakhs ಇಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಎಷ್ಟು ಅಂದರೆ ಸರ್? 8 lakhs ವರೆಗೂ ಇದೆ ಸರ್. 8 lakhs ವರೆಗೂ ಅಷ್ಟೇ. ಓಕೆ, 8 ಲಕ್ಷದ ಬಜೆಟಲ್ಲಿ ಹುಡುಕಾರೋರಿಗೆ ಒಂದು ಬೆಸ್ಟ್ ಆಪ್ಷನ್ ಬರ್ಬೋದು ನಿಮಗೆ ಕಾರ್ ಆಭರಣಗೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಒಂದ್ಸತಿ ಲೊಕೇಶನ್ನು ನಮ್ಮ ಕಾರ್ ಆಭರಣದ್ದು ಸರ್ ಎಲ್ಲಿ ಬರುತ್ತೆ ಸರ್? ನೀವು ಅಲ್ಲಿ ತೋರಿಸ್ಬೋದು, ಇಲ್ಲೊಂದು ಫ್ಲೈಓವರ್ ಕಾಣುತ್ತೆ. ಇದು ದೇವನಹಳ್ಳಿಲಿ ರಾಣಿ ಕ್ರಾಸ್ ಅಂತ ಹೇಳ್ತಾರೆ ಸರ್. ದೇವನಹಳ್ಳಿಲಿ ದಿ ಡೆಡ್ ಎಂಡ್ ಬಸ್ ಸ್ಟಾಪ್ ಅಂದ್ರೆ ರಾಣಿ ಕ್ರಾಸ್ ಏನೆ. ಸೊ ರಾಣಿ ಕ್ರಾಸ್ ಇಂದ ಒಂದು ವಾಕಿಂಗ್ ಡಿಸ್ಟೆನ್ಸ್ ಅಲ್ಲೇ ನಮ್ದು ಹೈವೇಲೇ ಇದೆ ಸರ್ ಶೋರೂಮ್. ಸೊ ಏನ್ ಸಮಸ್ಯೆ ಆಗಲ್ಲ ನಮ್ಮ ವೀಕ್ಷಕರಿಗೆ ನೋಡೋದಕ್ಕೆ. ಸೊ ಇಲ್ಲಿನ ಲೊಕೇಶನ್ ಸರ್. ಹಂಗೂ ಏನೇನೋ ಮೋರ್ ಡೀಟೇಲ್ಸ್ ಬೇಕು ಅಂದ್ರೆ ನನ್ನ ನಂಬರ್ ಒಂದು ಹಾಯ್ ಅಂತ ಮೆಸೇಜ್ ಮಾಡಿದ್ರೆ ನಾನು ಲೊಕೇಶನ್ ನ ಅವ್ರಿಗೆ ಪಿನ್ ಮಾಡ್ತೀನಿ ಸರ್. ಸೊ ಅಕಸ್ಮಾತ್ ಲೊಕೇಶನ್ ಕನ್ಫ್ಯೂಸ್ ಆಗುತ್ತೆ, ತಲೆ ಕೆಡಿಸ್ಕೊಂಡು ಡಿಸ್ಕ್ರಿಪ್ಷನ್ ಕೂಡ ಹಾಕಿರ್ತೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ಸೊ ಯಾರು ನೀವು ಈ ಕಡೆ ದೇವನಹಳ್ಳಿಲಿ ಇದ್ರೂ, ಅಕಸ್ಮಾತ್ ನೀವೇನು ಚಿಕ್ಕಬಳ್ಳಾಪುರ, ದೊಡ್ಡಬಳ್ಳಾಪುರ, ಶಿಡ್ಲಘಟ್ಟ ಅಥವಾ ಬಾಗೇಪಲ್ಲಿ ಆ ಕಡೆ ಈ ಕಡೆ ಸುತ್ತಮುತ್ತ ಇರ್ತಾ ಇದ್ದೀರಾ, ಸೊ ನಂಗೆ ಬೆಂಗಳೂರಿಗೆ ಹೋಗೋಕ್ಕಾಗಲ್ಲ ಬ್ರೋ ಕಾರ್ ಹುಡುಕಕ್ಕೆ ಅಂತಂದ್ರೆ ಆರಾಮಾಗಿ ಬರ್ಬೋದು ಕಾರ್ ಆಭರಣಗೆ. ಒಂದು ಬೆಸ್ಟ್ ಆಪ್ಷನ್ ಅಂತಲೂ ಹೇಳ್ಬೋದು ನಿಮಗೆ. ಯಾಕಂದ್ರೆ ಕ್ವಾಲಿಟಿ ಆಫ್ ಕಾರ್ಸ್ಗಳನ್ನ ಪ್ರೊವೈಡ್ ಮಾಡ್ತಾ ಇದ್ದಾರೆ. ಸೊ ಸರ್, ಆಮೇಲೆ ನಮ್ಮ ವ್ಯೂಸ್ಗೆ ಎಕ್ಸಾಕ್ಟ್ ಆಗಿ ಲೊಕೇಶನ್ ಎಲ್ಲ ಹೇಳಿದ್ರಿ, ಲೋನ್ ಅಂತ ನೋಡ್ತಾರೆ ಸರ್. ಸೊ ಲೋನ್ ಎಲ್ಲ ಹೇಗೆ ಸರ್? ಕರೆಕ್ಟ್ ಸರ್. ಈ ವಿಡಿಯೋದಲ್ಲಿ ಲೋನ್ ಆಪ್ಷನ್ ಬಗ್ಗೆ ನಾನು ಇವಾಗ ವೆರಿ ಡೀಟೇಲ್ ಆಗಿ ಹೇಳ್ಬಿಡ್ತೀನಿ ಕೇಳಿ. ಸೊ ಯಾರಾದರೂ ಕಸ್ಟಮರ್ಸು ಇವಾಗ ನೋಡ್ತಿರೋ ನಮ್ಮ ವೀಕ್ಷಕರಿಗೆ ಒಂದು ನನ್ನ ಕೈಲಿಂದ ಏನು ಹೆಲ್ಪ್ ಮಾಡೋಕ್ಕಾಗುತ್ತೆ ಅಂದರೆ, ಅವ್ರ ಕೈಲಿ 1 lakh ಇರುತ್ತೆ ಅಥವಾ 1.5 lakh ಇರುತ್ತೆ. ಹೌದು, ಡಿಪೆಂಡ್ಸ್ ಆನ್ ಸಿವಿಲ್. ಅವ್ರ ಸಿವಿಲ್ ಚೆನ್ನಾಗಿ ಮೇಂಟೈನ್ ಮಾಡಿದ್ರೆ 100% ಯಾವುದೇ ಕಾರ್ ಅವ್ರು ಸೆಲೆಕ್ಟ್ ಮಾಡಲಿ 1 ಇಂದ 1.5 lakh ಡಿಪೆಂಡ್ಸ್ ಆನ್ ಕಾರ್ ಪ್ರೈಸ್. ಎಷ್ಟಾಗುತ್ತೋ ನನ್ನ ಕೈಲಾದಷ್ಟು ಲೋನ್ ಪ್ರೊವೈಡ್ ಮಾಡ್ಕೊಡ್ತೀನಿ ಸರ್. ಆಮೇಲೆ ಲೋನ್ ಆಗದಿರೋ ಗಾಡಿ ನಾವು ಮ್ಯಾಕ್ಸಿಮಮ್ ಇಡೋಕ್ಕೆ ಹೋಗಲ್ಲ ಸರ್. ಯಾಕಂದರೆ ಅವ್ರಿಗೆ ಹೆಲ್ಪ್ ಆಗಬೇಕು. ಗಾಡಿ ತೊಗೊಂಡ್ರೆ ಸುಮ್ಮನೆ FC ಗಿಫ್ಸಿ ಅಂತೆಲ್ಲ ಓಡಾಡಬಾರ್ದು. ನೀವು ಕೇಳಿದ್ರಿ ಅವಾಗ ಒಂದು ಮಾತು, ಏನು ಸರ್ ಆ ಬಜೆಟಿಂದ ಸ್ಟಾರ್ಟ್ ಆಗುತ್ತೆ ಅಂತ. ಕೆಲವು ವೀಡಿಯೋಸಲ್ಲೆಲ್ಲ ನಾನು ನೋಡಿದ್ದೀನಿ, ನಮ್ಮ ಹತ್ರ 50,000ದಿಂದ ಇದೆ ಸರ್ ಕಾರ್, ಬನ್ನಿ ಸರ್. ಆ ಗಾಡಿ ತೊಗೊಂಡು 50,000 ಗಾಡಿ ತೊಗೊಂಡು 50,000 ಖರ್ಚು ಮಾಡೋದು ಹೆಂಗಿದೆ, ಒಂದೇ ಸಲ ಚೆನ್ನಾಗಿರೋ ಗಾಡಿ ತೊಗೊಂಡು ಅದ್ರ ಬಗ್ಗೆ ಫಾಲೋ ಅಪ್ ಮಾಡೋದು ತುಂಬ ಚೆನ್ನಾಗಿರುತ್ತೆ. ನನ್ನ ಪ್ರಿಫರೆನ್ಸ್ ಬೇಸಿಕಲಿ. ಸೊ ಅದಕ್ಕೆ ನಾವೆಲ್ಲ 12 ಮಾಡಲ್ಸ್ ಮೇಲೆ ಆಲ್ಮೋಸ್ಟ್ ಇಟ್ಟಿರೋದು ಸರ್. ಓಕೆ, ಸೊ ಸರ್ ಇವಾಗ ಎಲ್ಲ ವೆಹಿಕಲ್ಸು ಲೋನ್ಗೆ ಹೇಳಿದ್ರಿ, ಬಟ್ ಏನಂದರೆ ಲೋನು ಬೇರೆ ಸುತ್ತಮುತ್ತನ ಅಥವಾ ಥ್ರೂ ಔಟ್ ಕರ್ನಾಟಕನ ಸರ್? ಥ್ರೂ ಔಟ್ ಕರ್ನಾಟಕ ಮಾಡ್ಕೊಡ್ತೀನಿ ಸರ್ ಲೋನ್ಸ್. ಥ್ರೂ ಔಟ್ ಕರ್ನಾಟಕ ಕೂಡ ಲೋನ್ಸ್ ಅವೈಲೇಬಲ್ ಇರುತ್ತೆ. ಲೋನ್ಸ್ ಅವೈಲೇಬಲ್. ಬಟ್ ಏನಂದ್ರೆ ಕಸ್ಟಮರ್ ಒಂದ್ಸಲಿ ಅವ್ರ ಗಾಡಿ ಇಷ್ಟ ಅಂದರೆ ಪ್ರಾಪರ್ ರೆಸ್ಪಾನ್ಸ್ ಮಾಡಬೇಕು ಲೋನ್ ಆಪ್ಷನ್ ಅವ್ರಿಗೆ. ಕೆಲವ್ರು ಏನು ಮಾಡ್ತಾರೆ, ಸರ್ ನಮ್ಗೆ ಲೋನ್ ಆಪ್ಷನ್ ನಾವು ಇಲ್ಲಿ ರಾಯಚೂರಿಂದ ಮಾತಾಡ್ತಾ ಇದೀವಿ, ಅವರೆಲ್ಲ ಫಾಲೋ ಅಪ್ ಮಾಡ್ತಿರ್ತಾರೆ ನಮ್ಮ ಲೋನ್ ಅವರು. ಅವ್ರಿಗೆ ಏನು ಅನ್ಸುತ್ತೋ ಹಂಗೆ ಡ್ರಾಪ್ ಮಾಡಿಬಿಡ್ತಾರೆ. ಸೊ ಲೋನ್ ಆಪ್ಷನ್ ಇರೋರು ದಯವಿಟ್ಟು ಇಂಟ್ರೆಸ್ಟ್ ಇದ್ದರೆ ನನಗೆ ಫಾಲೋ ಅಪ್ ಮಾಡಿ ನಾನು ಮಾಡಿಸ್ಕೊಡ್ತೀನಿ ಲೋನ್. ಓಕೆ, ಸೊ ಅಕಸ್ಮಾತ್ ಬನ್ನಿ ಡೈರೆಕ್ಟಾಗಿ ಒಂದ್ಸತಿ ವಿಸಿಟ್ ಮಾಡಿ, ಗಾಡಿ ಟೆಸ್ಟ್ ಡ್ರೈವ್ ಮಾಡಿ. ಸೊ ಕಂಪ್ಲೀಟ್ಲಿ ಎಲ್ಲ ಗಾಡಿ ಸ್ಯಾಟಿಸ್ಫ್ಯಾಕ್ಷನ್ ಆದಮೇಲೆ ಆರಾಮಾಗಿ ಕುತ್ಕೊಂಡು ಒಂದು ಫೈನಲ್ ಪ್ರೈಸ್ ಮಾಡಿಕೊಂಡು ಅದಾದಮೇಲೆ ಲೋನ್ ಪ್ರೊಸೆಸ್ ಕೂಡ ನಿಮಗೆ
ಫಾರ್ವರ್ಡ್ ಮಾಡ್ತಾರೆ ಅವರು. ಸೊ ಅವಾಗ ಆರಾಮಾಗಿ ನೀವು ಬೇಗನೆ ಲೋನ್ ಕೂಡ ಆಗುತ್ತೆ. ವಿತಿನ್ 3 to 4 days ಅಂತೂ ಆಗೇ ಆಗುತ್ತೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮತ್ತೆ ನೀವು ಹೆಂಗೆ ಬ್ಯಾಂಕ್ ಅವ್ರಿಗೆ ಸಪೋರ್ಟ್ ಮಾಡ್ತೀರೋ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಸರ್ ಆಮೇಲೆ ಇವಾಗ ತಡ ಮಾಡೋದು ಬೇಡ ಸರ್, ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್ ಖಂಡಿತ. ಸೊ ಹಾಗೆ ನಿಮ್ಮ ಚಾನಲ್ ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಡೀಟೇಲ್ಸ್ ನೋಡೋಣ. ಸರ್ ಆಮೇಲೆ ಇನ್ನೊಂದು ಈ ವಿಡಿಯೋ ಶುರು ಮಾಡಕ್ ಮುಂಚೆ ಇನ್ನೊಂದು ಮಾತು ಹೇಳ್ಬಿಡ್ತೀನಿ. ಹೇಳಿ ಸರ್. ನಮ್ಮ ಹತ್ರ ಯಾರೇ ವೆಹಿಕಲ್ಸ್ ತಗೊಳ್ಳಿ ಸರ್, ವಿತೌಟ್ ಎನಿ ಪ್ರಾಫಿಟ್ ನಾನು ಅವ್ರಿಗೆ ಆಕ್ಸೆಸರೀಸು ದಿ ಬೆಸ್ಟ್ ಕಾಸ್ಟ್ ಟು ಕಾಸ್ಟ್ ಮಾಡ್ಕೊಡ್ತೀನಿ ಸರ್. ಸರ್ ಸೀರಿಯಸ್ ಆಗಿ ಸರ್, ಯಾಕೆ ಅಂದ್ರೆ ನಮ್ಮ ಕಡೆಯಿಂದ ಏನ್ ಆಫರ್ ಇದೆ ಅಂತ ನೀವು ಕೇಳ್ತೀರಾ ಒಂದೊಂದು ವಿಡಿಯೋದಲ್ಲಿ. ನನ್ನ ಕಡೆಯಿಂದ ಏನ್ ಆಫರ್ ಅಂದ್ರೆ ಇದೇ ಆಫರ್ ಸರ್. ನಮ್ಮ ಹತ್ರ ಗಾಡಿ ಯಾರೇ ತಗೊಳ್ಳಿ ಅವ್ರಿಗೆ ಮಾರ್ಕೆಟಲ್ಲಿ ಯಾರು ಕೊಟ್ಟಿರಬಾರ್ದು ಪ್ರೈಸ್ಗೆ, ಆ ಪ್ರೈಸ್ಗೆ ನಾನು ಆಕ್ಸೆಸರೀಸ್ ಫಿಟ್ಟಿಂಗ್ ಮಾಡಿಸ್ಕೊಡ್ತೀನಿ. ನೋಡಿ ನಿಮಗೆ ಈ ಥರ ಆಫರ್ ಯಾರು ಕೊಟ್ಟಿರಲ್ಲ, ಬಟ್ ನಿಮಗೆ ಕಾರ್ ಆಭರಣದಲ್ಲಿ ಕೊಡ್ತಾ ಇದ್ದಾರೆ. ಸೊ ಕಾರ್ ಆಭರಣದಲ್ಲೇ ಇದೆ, ನಿಮಗೆ ಕಾರು ಸಿಗುತ್ತೆ. ನಿಮ್ಮ ಗಾಡಿಗೆ ಏನಾದ್ರು ಆಭರಣ ಸಿಗುತ್ತೆ ಸರ್, ಆಭರಣ ಕೂಡ ಮಾಡಿಸ್ಕೋಬಹುದು. ಎಲ್ಲಾನು ಒಂದೇ ಕಡೆ ಒಂದೇ ಸ್ಪಾಟಲ್ಲಿ ಇದೆ. ಸೊ ಬನ್ನಿ ಇವಾಗ ಎಲ್ಲ ವೆಹಿಕಲ್ಸ್ ಟೆಸ್ಟ್ ಮಾಡೋಣ. ನೋಡ್ತಾ ಇರ್ಬೋದು ಒಂದು ಗ್ರ್ಯಾಂಡ್ ಐಟನ್ ಇದೆ, ಒಂದು ಗ್ರ್ಯಾಂಡ್ ಪ್ರೈಸ್ ಅಲ್ಲಿ ಧಮಾಕ ಪ್ರೈಸ್ ಅಲ್ಲಿ ಕೊಡ್ತಾರೆ ಅಂತ ನಮ್ಮ ಗುರು ಸರ್. ಏನ್ ಸರ್ ಇದು ಡೀಟೇಲ್ಸ್? ಸರ್ ಈ ಗಾಡಿ ಬಂದು 2018 ಮಾಡಲ್, ಓಕೆ, ಸಿಂಗಲ್ ಓನರ್ ಗಾಡಿ ಸರ್. ಇದು ಸಿಂಗಲ್ ಓನರ್ ಗಾಡಿ. ಸಿಂಗಲ್ ಓನರ್ ಗಾಡಿ, ಓಕೆ. ಗ್ರ್ಯಾಂಡ್ ಐಟನ್ ಮ್ಯಾಗ್ನಾ ಆಗಿರುತ್ತೆ, ಸಿಂಗಲ್ ಓನರ್. ಇನ್ಶೂರೆನ್ಸ್ ಒಂದು ಎಕ್ಸ್ಪೈರ್ ಆಗಿದೆ ಸರ್. ಓಕೆ. ಸೊ ಫೀಚರ್ಸ್ ವೈಸ್ ಏನು ಬರುತ್ತೆ ಸರ್? ಫೀಚರ್ಸ್ ವೈಸ್ ನಿಮಗೆ ಪವರ್ ವಿಂಡೋ, ಸೆಂಟ್ರಲ್ ಲಾಕಿಂಗ್, ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್, ಲೆದರ್ ಸೀಟ್ ಕವರ್ಸ್ ಪ್ರತಿಯೊಂದಿದೆ. ನಾನ್ ಆಕ್ಸಿಡೆಂಟಲ್ ವೆಹಿಕಲ್ ಇದು. ಓಕೆ. ಸೊ ನೋಡ್ತಾ ಇರ್ಬೋದು ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ರೆ. ಗ್ರ್ಯಾಂಡ್ ಐಟನ್ 2018 ಮಾಡಲ್, ಸಿಂಗಲ್ ಓನರ್ ಸರ್. 18 ಸಿಂಗಲ್ ಓನರ್ ವೆಹಿಕಲ್. ಹೌದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ ಈ ಗಾಡಿ ಫಸ್ಟ್ ಗಾಡಿ ನಾನು ತೋರಿಸ್ತಾ ಇರೋದು ಧಮಾಕ ಪ್ರೈಸ್ ಅಲ್ಲಿ ಕೊಡ್ತೀನಿ. 18 ಮಾಡಲ್ ಸಿಂಗಲ್ ಓನರ್ ಗ್ರ್ಯಾಂಡ್ ಐಟನ್. ಮಾರ್ಕೆಟ್ ಅಲ್ಲೆಲ್ಲ ನಿಮ್ಗೆ 460 ಇಂದ 475 ವರೆಗೂ ಇದ್ರ ಪ್ರೈಸ್ ಇದೆ. ಮಾರ್ಕೆಟ್ ಅಲ್ಲಿ ಹೇಳೋದು 20 ಹೇಳ್ತಾರೆ ಸರ್, ನೀವ್ ಹೇಳಿ ಸರ್ ಫೈನಲ್ ಪ್ರೈಸ್. ಕಸ್ಟಮರ್ ಗೆ ಬೆನಿಫಿಟ್ ಆಗಬೇಕು. ಇನ್ಶೂರೆನ್ಸ್ ಮಾತ್ರ ಒಂದು ಅವ್ರು ಕಟ್ಕೋಬೇಕಾಗತ್ತೆ, ಬೇರೆ ಏನಿಲ್ಲ ಇದ್ರಲ್ಲಿ ಖರ್ಚು. ಅವ್ರಿಗೆ 4,25,000ಗೆ ದಿ ಬೆಸ್ಟ್ ಫಿಕ್ಸೆಡ್ ಪ್ರೈಸ್ SR ನೋ ಡೀಲಲ್ಲಿ ಗ್ರ್ಯಾಂಡ್ ಐಟನ್ ಕೊಡ್ತೀನಿ ಸರ್. ಓಕೆ. 4.4 ಲಕ್ಷಕ್ಕೆ 18 ಸಿಂಗಲ್ ಓನರ್ ಗಾಡಿ ಒಂದು ಗ್ರ್ಯಾಂಡ್ ಐಟನ್ ಸಿಗುತ್ತೆ. ಹೌದು. ಸೊ ನೋಡ್ತಾ ಇರ್ಬೋದು ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಗಾಡಿ ಕೂಡ ಕ್ಲಾಸ್ ಆಗಿ ರೆಡ್ ಕಲರು, ಫುಲ್ ಶೈನಿಂಗ್ ಆಗಿ ಸಕ್ಕದಾಗಿ ಕಾಣಿಸ್ತಾ ಇದೆ. ಬಂದ್ರೆ ಒಂದು ಒಳ್ಳೆ ಡೀಲಲ್ಲಿ ಕ್ಲೋಸ್ ಮಾಡ್ಕೊಂಡು ಹೋಗ್ಬೋದು ಗಾಡಿ. 4,25,000ಕ್ಕೆ. ಸೊ ಲೋನ್ ಅಂತ ನೋಡೋರಿಗೆ ಡೌನ್ ಪೇಮೆಂಟ್ ಏನಾಗುತ್ತೆ ಸರ್ ಈ ಗಾಡಿ? ಸರ್ ಲೋನ್ ಅವ್ರು ಜಸ್ಟ್ 1.5 ಇಂದ 2 lakhs ವರೆಗೂ ಅವ್ರ ಕೈಲಿದ್ರೆ ಇನ್ನು ಉಳ್ಕೆ ನಾನು ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಮೇಲೆ ಡಿಪೆಂಡ್ ಆಗುತ್ತೆ. ಓಕೆ ಸರ್. ಮಾರ್ಕೆಟ್ ಅಲ್ಲಿ ಮೋಸ್ಟ್ ಡಿಮ್ಯಾಂಡೆಡ್ ವೆಹಿಕಲ್ಸ್, ಮಾರ್ಕೆಟ್ ಅಲ್ಲಿ ಹುಡುಕಿದ್ರು ಸಿಗಲ್ಲ, ಕಂಡೀಷನ್ ಇರೋ ವೆಹಿಕಲ್ ಅಂತೂ ಸಿಗದೇ ಇಲ್ಲ. ಬಟ್ ಇಲ್ಲಿ 2 ಈಕೋಗಳು ಇದೆ. ಸೊ 2 ಈಕೋಗಳು ಡೀಟೇಲ್ಸ್ ತಿಳ್ಕೊಳ್ಳೋಣ. ಫಸ್ಟ್ ಈ ಸಿಲ್ವರ್ ಕಲರ್ ಈಕೋ ಡೀಟೇಲ್ಸ್ ತಿಳಿಸಿ ಸರ್. ಸರ್ ಸುನಿಲ್ ಸರ್, ಇದು ಬಂದು 2022 ಮಾಡಲ್. 22 ಮಾಡಲ್ ಸಿಂಗಲ್ ಓನರ್. ಇದು 5 ಸೀಟರ್ AC ವೆಹಿಕಲ್. ಓಕೆ. 5 ಸೀಟರ್ AC ವೆಹಿಕಲ್. ಡ್ಯುಯಲ್ ಏರ್ ಬ್ಯಾಗ್ಸ್ ಬರುತ್ತೆ ಗಾಡಿಲಿ. ಓಕೆ. ಹಾಗೆ ನೀವು ನೋಡ್ತಾ ಇರ್ಬೋದು ಕ್ಯಾರಿಯರ್ ಇದೆ, ಹಿಂದೆ ಬಂಪರ್ ಇದೆ, ಓಕೆ, ಲೆದರ್ ಸೀಟಿಂಗ್ ಇದೆ, ಕಂಪ್ನಿಯಿಂದಾನೇ ಮ್ಯೂಸಿಕ್ ಸಿಸ್ಟಮ್ ಫಿಟ್ಟಿಂಗ್ ಮಾಡಿಸಿದ್ದಾರೆ. ಓಕೆ. ಸೊ ಗಾಡಿ ಮತ್ತೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ ಸರ್. ಓಕೆ. ಡ್ಯುಯಲ್ ಏರ್ ಬ್ಯಾಗ್ ಎಲ್ಲಾನು ಇದೆ. ನೋಡ್ತಾ ಇರ್ಬೋದು ಟೈರ್ಸ್ ಬ್ರ್ಯಾಂಡ್ ನ್ಯೂ ಟೈರ್ಸ್ ಇದೆ. ಸಿಂಗಲ್ ಶೋರೂಮ್ ಹಿಸ್ಟ್ರಿ 49,000 ಓಡಿದೆ ಗಾಡಿ. ಓಕೆ. ಜಸ್ಟ್ 49,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ಈಕೋ. ಅದು ಡಿಮ್ಯಾಂಡೆಡ್ ವೆಹಿಕಲ್ ಸರ್. ಆಮೇಲೆ ನೀವು ಇನ್ನೊಂದು ನೋಡ್ಬೋದು, ಹೇಳಿ ಸರ್. ಅದರಲ್ಲಿ ಬ್ರ್ಯಾಂಡ್ ನ್ಯೂ ಟೈರ್ಸ್, ಅಂದ್ರೆ 10 ಕಿಲೋಮೀಟರ್ ಓಡಿಲ್ಲ ಸರ್. ಓಕೆ. ಈ ತರ ಗಾಡಿ ಇದೆ ಸರ್ ಇದು ಕಂಡೀಷನ್. ಓಕೆ. ಕಸ್ಟಮರ್ ಜಸ್ಟ್ ರೆಡಿ ಟು ಈಟ್ ಅಂತಾರಲ್ಲ, ಫಾಸ್ಟ್ ಫುಡ್ ತರ ಇದು. ಓಕೆ. ಪೆಟ್ರೋಲ್ ಹಾಕೋದು, ಗಾಡಿ ಓಡಿಸೋದು, ಅವ್ರ ಹೆಸರು ಟ್ರಾನ್ಸ್ಫರ್ ಮಾಡ್ಕೊಡೋ ಜವಾಬ್ದಾರಿ ನಂದು. ಓಕೆ. ಸೊ ಪ್ರೈಸ್ ಏನಾಗುತ್ತೆ ಇದ್ದು ಸರ್? ಈ ಗಾಡಿದು ಪ್ರೈಸ್ ಬಂದು 5,50,000 ಕೋಟಿಂಗ್ ಪ್ರೈಸ್. ದಿ ಡೆಡ್ ಲೈನ್ ಪ್ರೈಸ್ 5,25,000 ಮಾಡ್ಕೊಡ್ತೀನಿ ಸರ್. ಓಕೆ. ಇದಕ್ಕೆ ಲಕ್ಷಕ್ಕೆ ಒಂದು ಈಕೋ 2020 ಮಾಡಲು, 22 ಮಾಡಲ್. ಸಾರಿ 22 ಮಾಡಲು, ಸಿಂಗಲ್ ಓನರ್ ಸರ್. ಸಿಂಗಲ್ ಓನರ್ ವೆಹಿಕಲ್. 5,25,000ಕ್ಕೆ 5 ಸೀಟರ್ ವಿತ್ AC ವಿತ್ ಡ್ಯುಯಲ್ ಏರ್ ಬ್ಯಾಗ್ ಎಲ್ಲ ಇದೆ ಗಾಡಿಲಿ. ಹೌದು ಸರ್. ಆಮೇಲೆ ಈ ಗಾಡಿಗೆ ಜಸ್ಟ್ 1 lakh ಇಂದ 1.5 lakh ಅವ್ರ ಕಸ್ಟಮರ್ ತಗೊಂಡ್ರೆ ಉಳ್ಕೆದೆಲ್ಲ ಲೋನ್ ಮಾಡ್ಕೊಡ್ತೀನಿ ಸರ್. ಓಕೆ. ನೋಡಿ 1.1 ಲಕ್ಷ ತಗೊಂಡ್ರೆ ನೀವು ಆರಾಮಾಗಿ ಈಕೋಗೆ ಲೋನ್ ಕೂಡ ಮಾಡಿಸ್ಕೊಂಡು ಹೋಗ್ಬೋದು. ಡಿಪೆಂಡ್ಸ್ ಅಪಾನ್ ಸಿಬಿಲ್ ಪ್ರೊಫೈಲ್ ಆಗುತ್ತೆ. ಈ ಈಕೋ ಬೇಡ ಅಂದ್ರೆ ನಿಮಗೆ ವೈಟ್ ಕಲರ್ ಬೇಕು ಅಂದ್ರೆ ವೈಟ್ ಕಲರ್ ಅಲ್ಲೂ ಇದೆ. ಸೊ ಇದು ಡೀಟೇಲ್ಸ್ ಸರ್. ಸರ್ ಇದು 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್. ಏನ್ ಸರ್ ಆಲ್ಮೋಸ್ಟ್ ಲೈಕ್ ಕಾರ್ ಬೋರ್ಡ್ ಆಲ್ಮೋಸ್ಟ್ ಲೈಕ್ ಸಿಂಗಲ್ ಓನರ್ ಗಾಡಿಗಳು ಇರುತ್ತಲ್ಲ ಸರ್? ನಮ್ದು ಫಸ್ಟ್ ಪ್ರಿಫರಬಲ್ ಇರೋದು ಬಂದು ಸಿಂಗಲ್ ಓನರೇನೆ. ಇಲ್ಲ ಅಂದ್ರೆ ಸೆಕೆಂಡ್ ಓನರ್. ಆಬ್ವಿಯಸ್ಲಿ ಗಾಡಿ ಚೆನ್ನಾಗಿತ್ತು ಅಂದ್ರೆ ಸೆಕೆಂಡ್ ಓನರ್ ತಗೊಳ್ತೀವಿ. ರೇರ್ ಕೇಸಸ್ ಯಾರಾದ್ರೂ ಕಸ್ಟಮರ್ ಎಕ್ಸ್ಚೇಂಜ್ ಬರ್ತಾರೆ, ಆ ಟೈಮಲ್ಲಿ ಥರ್ಡ್ ಓನರ್ ನಮಗೆ ಪ್ರೈಸ್ ಬೆನಿಫಿಟ್ ಆದ್ರೆ ಥರ್ಡ್ ಓನರ್ ಗಾಡಿ ತಗೊಂಡು ನಮ್ ಸಿಂಗಲ್ ಓನರ್ ಗಾಡಿ ಕೊಟ್ಬಿಡ್ತೀವಿ ಸರ್. ಆ ಥರ್ಡ್ ಓನರ್ ವೆಹಿಕಲ್ಸ್ ಮೇಲೆ ನಾವು ಪ್ರಾಫಿಟ್ ಇಟ್ಕೊಳಕ್ ಹೋಗಲ್ಲ. ನಮ್ಗೆ ಏನ್ ಪ್ರೈಸ್ ಬಂದಿದ್ಯೋ ಅದ್ರ ಮೇಲೆ ಒಂದು 5,000 ಇಟ್ಕೊಂಡು ಗಾಡಿ ಕೊಟ್ಬಿಡ್ತೀವಿ. ಓಕೆ. ನೋಡಿ ಈ ತರ ಲೈಕ್ ಒಳ್ಳೆ ಮನ್ಸಿಂದ ಒಳ್ಳೆ ಗಾಡಿಗಳು ಕೊಡಿ ಸರ್. ಹಂಗೆ ಹಾಗೆ ಒಂದು ಈ ಸಿಲ್ವರ್ ವೈಟ್ ಕಲರ್ ಇಕ್ಕೋದು ಡೀಟೇಲ್ಸ್ ತಿಳಿಸಿ ಸರ್. ಸರ್ 2018 ಮಾಡಲ್ ಸಿಂಗಲ್ ಓನರ್ ಗಾಡಿ. ಇದು ನಾನ್ AC ವೆಹಿಕಲ್ ಸರ್. ಓಕೆ. ಓಕೆನಾ. ಟೈರ್ಸ್ ಎಲ್ಲ ನಿಮ್ ನೋಡ್ತಾ ಇರ್ಬೋದು ಫ್ರೆಶ್ ಟೈರ್ಸ್ ಇದೆ. ಹೌದು. ಓಕೆನಾ. ಮೇಂಟೆನೆನ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್. ಓಕೆ. ನೋಡಿ ಸಿಂಗಲ್ ರೂಪಾಯಿ ಖರ್ಚಿಲ್ಲ. ಓಕೆ. ಓಕೆನಾ. ಈ ಗಾಡಿದ್ದು ಪ್ರೈಸ್ ನಾವು ಕೋಟಿಂಗ್ ಬಂದು
4,40,000. 4,40,000 ಕೋಟಿಂಗು ಸರ್ ಸೊ ಫೈನಲ್ ಏನಾಗುತ್ತೆ ಸರ್ ಈ ಗಾಡಿಗೆ? ಸರ್ ನಿಮ್ಮ ನೋಡಿ ಸರ್, ಈ ಗಾಡಿ ಬಂದವ್ರಿಗೆ ಫಸ್ಟ್ ಡೀಲ್ ಯಾರು ಬರ್ತಾರೋ ಅವ್ರಿಗೆ ದಿ ಬೆಸ್ಟ್ ಪ್ರೈಸ್ ಮಾಡ್ಕೊಡ್ತೀನಿ. ಗ್ರ್ಯಾಬ್ ಅವ್ರು ಮಾಡ್ಕೊಳ್ಬೇಕು. ಎಸ್ ಸರ್, ನೋ ಡೀಲೇ ಕೊಡ್ತೀನಿ ಸರ್. 3,95,000ಗೆ 18 ಮಾಡಲ್ ಈಕೋ ಕೊಡ್ತೀನಿ. ಯಾರು ಕೊಟ್ಟಿರಲ್ಲ ಸರ್. 3,80,000ಕ್ಕೆ ಸಾರಿ 95,000. ಸಾರಿ 3,95,000ಗೆ ಮಾರ್ಕೆಟ್ ಆಲ್ಮೋಸ್ಟ್ ಲೈಕ್ ನಿಮಗೆ 2016-17 ಮಾಡಲ್ ಪ್ರೈಸಲ್ಲಿ ಕೊಡ್ತಾ ಇರೋ ಪ್ರೈಸಲ್ಲಿ ನಿಮಗೆ 2018 ಮಾಡಲ್ ಗಾಡಿ ಕೊಡ್ತಾ ಇದ್ದಾರೆ ನಿಮಗೆ ಒಂದು ಕಾರ್ ಆಭರಣದಲ್ಲಿ. ಸೊ ಬೆಸ್ಟ್ ಡೀಲಲ್ಲಿ ತೊಗೊಳ್ಬೋದು 2 ಗಾಡಿನೂ. ಸರ್ ನಾನು ಇನ್ನೊಂದು ಪಾಯಿಂಟ್ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಈಗ ಫಾರ್ ಎಕ್ಸಾಂಪಲ್ ನನಗೇನಾದರೂ ಗಾಡಿ ಕಡಿಮೆ ಪ್ರೈಸಲ್ಲಿ ಬಂದಿದ್ರೆ 100% ನಾನು ಮಾರ್ಕೆಟ್ ವ್ಯಾಲ್ಯೂ ಕಂಪೇರ್ ಮಾಡಿಕೊಂಡು ಆ ರೇಷಿಯೋಗೆ ಹೋಗಲ್ಲ ಪ್ರೈಸಿಗೆ. ನನಗೇನು ಪ್ರೈಸ್ ಮೇಲೆ ಬಂದಿದೆಯೋ ನಮ್ಗೆ ಒಂದು ಸ್ಮಾಲ್ ಪ್ರಾಫಿಟ್ ಬಂದ್ರೂ ಅದು ಗಾಡಿ ಕ್ಲೋಸ್ ಮಾಡಿ ಕೊಟ್ಬಿಡ್ತೀನಿ ಸರ್. ಓಕೆ, ಸೊ ನೋಡಿ ಲೈಕ್ ಸ್ಮಾಲ್ ಮಾರ್ಜಿನಲ್ಲಿ ಸ್ಮಾಲ್ ಪ್ರಾಫಿಟಲ್ಲಿ ತೊಗೊಂಡ್ರೆ ಬೆಸ್ಟು. ಬೇಕಾದ್ರೆ ಲೈಕ್ ಬೇಗ ಗಾಡಿ ಕೂಡ ಸೆಲ್ ಮಾಡ್ಬೋದು. ಪ್ಲಸ್ ಇನ್ನೊಂದು ಏನಂದರೆ ಕಸ್ಟಮರ್ಗೆ ಒಂದು ಯೂಸ್ಫುಲ್ ಬೆನಿಫಿಟ್ ಆಗುತ್ತೆ. ಯಾಕಂದರೆ ಪ್ರೈಸಲ್ಲಿ ಗಾಡಿಗಳು ತೊಗೊಳ್ಬೋದು, ಅದಕ್ಕೋಸ್ಕರನೇ. ಸರ್ ನೆಕ್ಸ್ಟ್ ಸರ್ ಒಂದು ಆಲ್ಟೋ K10 ಇದೆ ಸರ್, ಲೋ ಬಜೆಟಲ್ಲಿ ಬೆಸ್ಟ್ ಗಾಡಿ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಸರ್. ಸುನಿಲ್ ಸರ್, ಇದು ಬಂದು ಆಲ್ಟೋ K10 2018 ಮಾಡಲ್. ಓಕೆ, 18 ಮಾಡಲು, ಸಿಂಗಲ್ ಓನರ್ ವೆಹಿಕಲ್. ಸಿಂಗಲ್ ಓನರ್ ವೆಹಿಕಲ್ ಬೇರೆ. 60,000 ವಿತ್ ಶೋರೂಮ್ ರೆಕಾರ್ಡೆಡ್ ಇದೆ. ಓಕೆನಾ, ಜನವರಿವರೆಗೂ ನಿಮಗೆ ಕಾಂಪ್ರಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸುನಿಲ್ ಸರ್, ನೀವು ನೋಡ್ತಿರ್ಬೋದು ಇದರಲ್ಲಿ ಸೀಟಿಂಗ್ ಹೆಂಗ್ ಮಾಡಿಸಿದಿರಿ, ಕಸ್ಟಮರ್ ಹೆಂಗ್ ಮಾಡಿಸಿದ್ದಾರೆ ಅಂತ. ಕಂಫರ್ಟಬಲ್ ಆಗಿದೆ, ಮತ್ತೆ ಲಕ್ಸುರಿಯಸ್ ಸೀಟ್ ಕವರ್ ಇದೆ. ಹೌದು, ಓಕೆನಾ, ನಿಮಗೆ ಬಕೆಟ್ ಫಿಟ್ಟೆಡ್ ಇದೆ. ಓಕೆ, ನೋಡ್ತಾ ಇರ್ಬೋದು, ಜೂಮ್ ಮಾಡಿ ನೋಡಿ. ಓಕೆ, ಸೊ ಬಕೆಟ್ ಸೀಟ್ ಕವರ್ಸ್ ಕೂಡ ಹಾಕ್ಸ್ಕೊಂಡಿದ್ದಾರೆ. ನೋಡೋಕ್ಕೂ ಕ್ಲಾಸ್ ಆಗಿದೆ ಇಂಟೀರಿಯರ್ಗೆ. ಸೊ ಆಲ್ಟೋ K10 ಅದನ್ನು VXI ವೇರಿಯಂಟು. ಸೊ ವಿತ್ ಡ್ಯೂಯಲ್ ಏರ್ ಬ್ಯಾಗು, ABS ಎಲ್ಲಾನು ಬರುತ್ತೆ. ವಿತ್ ಪವರ್ ಸ್ಟೇರಿಂಗ್ ಎಲ್ಲ ಬರುತ್ತೆ. ವಿತ್ ಪವರ್ ವಿಂಡೋಸ್ ಕೂಡ ಇರುತ್ತೆ ಗಾಡೀಲಿ. ಹೌದು ಸರ್, ಪವರ್ ವಿಂಡೋಸ್, ಸೆಂಟ್ರಲ್ ಲಾಕಿಂಗ್. ಈ VXI ಅಂದ್ರೆ ಆಲ್ಮೋಸ್ಟ್ ಎಲ್ಲ ಫೀಚರ್ಸ್ ಇರುತ್ತೆ ಸರ್. ಓಕೆ, ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು ಪ್ರೈಸ್ ಫೈನಲ್ ಪ್ರೈಸ್ 3,10,000 ಕೊಡ್ತೀನಿ ಸರ್. 3,10,000ಗೆ ಯಾವ ಮಾಡಲ್ ಆಲ್ಟೋ K10. ಓಕೆ, 18 ಮಾಡಲ್ ಆಲ್ಟೋ K10 ಸಿಗ್ತಾ ಇದೆ ಬೆಸ್ಟ್ ಡೀಲಲ್ಲಿ. ಕ್ರ್ಯಾಬ್ ಮಾಡ್ಕೊಳ್ಬೋದು. ಸೊ ಈ ಗಾಡಿಗೂ ಲೋನ್ ಅಂತ ನೋಡ್ತಾರೆ ಸರ್, ಏನಕ್ಕಂದ್ರೆ ಕಮ್ಮಿ ಬಜೆಟಲ್ಲಿ ಸಿಗ್ತದೆ. ಸೊ ಒಳ್ಳೆ ಲೋ ಡೌನ್ ಪೇಮೆಂಟ್ ಇದ್ರೆ ಇನ್ನೂ ಒಳ್ಳೇದಾಗುತ್ತೆ. 90,000 ತಗೊಂಬನ್ನಿ ಸರ್, ಮಿಕ್ಕಿದೆಲ್ಲ 90,000 ನೀವು ಅಮೌಂಟ್ ತಂದರೆ ಇನ್ನು ಮಿಕ್ಕಿದೆಲ್ಲ ಲೋನ್ ಮಾಡಿಸ್ಕೊಡ್ತೀನಿ ಸರ್. ಓಕೆ, ನೀವು 90,000 ತಗೊಂಡ್ರೆ ಆರಾಮಾಗಿ ಲೋನ್ ಕೂಡ ಮಾಡ್ಕೊಡ್ತಾರೆ. ಲೈಕ್ ಒಳ್ಳೆ ಡೀಲಲ್ಲಿ ತೊಗೊಳ್ಬೋದು. ಜಸ್ಟ್ 2018 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ಲು. ಕಿಲೋಮೀಟರ್ ಡ್ರಿವನ್ ಅಪ್ರಾಕ್ಸಿಮೇಟ್ಲಿ ಸರ್ 66,000 ಓಡಿದೆ. ಓಕೆ, ಜಸ್ಟ್ 66,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು. ಸೊ ಟೈರ್ ಎಲ್ಲ ಹೊಸದಿದೆ ನೋಡಿ ಸರ್. ಓಕೆ, ನೋಡಿ ಟೈರ್ ಆಲ್ಮೋಸ್ಟ್ ನಿಮಗೆ ಹೊಸ ಥರನೇ ಇದೆ. ಸೊ ಅಕಸ್ಮಾತ್ ಈ ಗಾಡಿ ಬೇಡ ಅಂದರೆ ನಿಮಗೆ ಅದೇ ಸುಜುಕಿಲಿ ಒಂದು ವ್ಯಾಗನರ್ ಕೂಡ ಇದೆ. ಸೊ ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್ ಅಂತ ಹೇಳ್ಬೋದು. ಇದ್ರ ಡೀಟೇಲ್ಸ್ ಸರ್. ಸುನಿಲ್ ಸರ್, ಇದು ವ್ಯಾಗನರ್ 2017 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್ ಇದು. ಓಕೆ, ಇದು ಕೂಡ ಸಿಂಗಲ್ ಓನರ್ ವೆಹಿಕಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು 2000 ಸರ್ ನ್ಯೂ ಲೆದರ್ ಸೀಟ್ ಕವರ್ಸ್ ಕಂಪ್ನಿಯಲ್ಲೇ ಸೀಟ್ ಕವರ್ ಫಿಟ್ಟಿಂಗ್ ಮಾಡ್ಸಿರೋದು ನೋಡಿ ಸರ್ ಇದು. ಓಕೆನಾ. ಸೊ ನೋಡ್ತಾ ಇರ್ಬೋದು ಸಕಾಲಿದೆ. ಪೆಟ್ರೋಲ್ ವೇರಿಯಂಟು, ರೇರ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲನೂ ಇದೆ. ವ್ಯಾಗನರು. ಸೊ 2015 ಅಲ್ಲ ಸರ್ ಇದು? ಸಾರಿ 2017 ಮಾಡಲ್ ಗಾಡಿ, ಸಿಂಗಲ್ ಓನರ್ ವೆಹಿಕಲ್. ಕಿಲೋಮೀಟರ್ ಡ್ರಿವನ್ ಸರ್ ಇದು? ಸರ್ ಕಿಲೋಮೀಟರ್ ಡ್ರಿವನ್ ಇದು ಆಕ್ಚುಲಿ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ಕೊಟ್ಟಿರೋದು. ಇದು ಒಳ್ಳೆ ಪ್ರೈಸಲ್ಲಿ ಆಗುತ್ತೆ ಸರ್. ಓಪನ್ ಆಗಿ ಹೇಳ್ತೀನಿ, ಯಾರಾದರೂ ಆಟೋಮೆಟಿಕ್ ವೆಹಿಕಲ್ಸು ನನ್ನ ಕಾಲ್ ಬ್ರೇಕ್ ತುಳಿಯೋಕ್ಕಾಗಲ್ಲ, ತುಂಬ ಈಸಿ ಕಂಫರ್ಟ್ ಡ್ರೈವಿಂಗ್ ಬೇಕು, ವಿತ್ ಲೆಗ್ ರೂಮ್ ಎಲ್ಲ ಜಾಸ್ತಿ ಇರಬೇಕು ಅಂದರೆ ಈ ಗಾಡಿ ನೋಡ್ಬೋದು. ಈ ವಿಡಿಯೋ ನೋಡ್ತಾ ಇರೋರ್ಗೆ ಹೇಳ್ತೀನಿ, ಈ ಗಾಡಿ ಬಂದು ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೆಲ್ ಕೊಟ್ಟಿರೋದು. ಒಳ್ಳೆ ಪ್ರೈಸ್ಗಾಗುತ್ತೆ ಈ ಗಾಡಿ. ಪ್ರೈಸ್ ಎಕ್ಸ್ಪೆಕ್ಟೇಷನ್ ಕಸ್ಟಮರ್ದಿರೋ 3,60,000. ಬಟ್ ಕಸ್ಟಮರ್ ನಂಗೆ ಹೇಳ್ಬಿಟ್ಟು ಹೋಗಿದ್ದಾರೆ, ನನಗೆ ಫಾಸ್ಟಾಗಿ ಸೇಲ್ ಮಾಡಿಕೊಡಿ ಸರ್ ಅಂತ. ಸೊ ಯಾರೆಲ್ಲ ನೋಡ್ತಾ ಇದ್ದೀರಾ, ವ್ಯಾಗನರ್ 3,35,000ಗೆ ವ್ಯಾಗನರ್ 2017 ಮಾಡಲ್ಲು ಸಿಂಗಲ್ ಓನರ್ ಗಾಡಿ ಕೊಡ್ತೀನಿ ಸರ್. ಓಕೆ, 3,35,000ಕ್ಕೆ ಸಿಂಗಲ್ ಓನರ್ ವೆಹಿಕಲ್, ಒಂದು ವ್ಯಾಗನರ್ ಆಟೋಮೆಟಿಕ್ ವೇರಿಯಂಟ್. ಆಟೋಮೆಟಿಕ್ ವೆಹಿಕಲ್ ಫಿಕ್ಸ್ಡ್ ಪ್ರೈಸ್ ಇರುತ್ತೆ ಸರ್ ಈ ಗಾಡಿ ಮಾತ್ರ. ಯಾಕೆಂದ್ರೆ ಕಸ್ಟಮರ್ ಪಾರ್ಕ್ ಆ್ಯಂಡ್ ಸೇಲ್ ಕೊಟ್ಟಿರೋದು. ಆಮೇಲೆ ನಿಮಗೆ 14 ಮಾಡಲೇ ನೀವು ಮಾರ್ಕೆಟಲ್ಲಿ ಕಂಪೇರ್ ಮಾಡ್ಕೊಳ್ಳಿ ಬೇರೆ ವಿಡಿಯೋಸ್ ನೋಡ್ಕೊಂಡು. 14 ಮಾಡಲು 3,50,000 ಯಾರು ಕೊಡೋದು ಇಲ್ಲ. ಸೊ ಬಟ್ ಆರಾಮಾಗಿ ನೀವು 3,35,000ಗೆ 17 ಮಾಡಲ್ ಆಟೋಮೆಟಿಕ್ ವೇರಿಯಂಟ್ ಗಾಡಿ ಸಿಗ್ತದೆ. ಸೊ ಮಾರ್ಕೆಟ್ ಅಲ್ಲಿ ಇನ್ನೊಂದು ಡಿಮ್ಯಾಂಡೆಡ್ ವೆಹಿಕಲ್ ಅಂದ್ರೆ ಒಂದು ಬ್ರೆಜಾ. ಸೊ ಅದನ್ನು ಗ್ರೇ ಕಲರ್ ಇದೆ. ಇದ್ರ ಡೀಟೇಲ್ಸ್ ಸರ್. ಸುನಿಲ್ ಸರ್, ಈ ಗಾಡಿ ಬಂದು ಬ್ರೆಜಾ ZDI. ಓಕೆ, ಸೆಕೆಂಡ್ ಓನರ್ ಆಗಿದೆ ಗಾಡಿ. ಓಕೆನಾ. ಇನ್ಶೂರೆನ್ಸ್ ಎಲ್ಲ ಕಾಂಪ್ರಹೆನ್ಸಿವ್ ಇದೆ. ಓಕೆ, ನೀವು ನೋಡ್ತಾ ಇರ್ಬೋದು ಟೈರ್ ಕಂಡೀಷನ್ ಎಲ್ಲ ಆಲ್ಮೋಸ್ಟ್ ಆಲ್ 90% ಟೈರ್ಸ್ ಇದೆ ಸರ್. ಓಕೆ, ಸೆಕೆಂಡ್ ಓನರ್ ಆಗಿದೆ. ಇನ್ಶೂರೆನ್ಸ್ ಎಲ್ಲ ರನ್ನಿಂಗ್ ಇದೆ. ವೆಹಿಕಲ್ 92,000 ವಿತ್ ಶೋರೂಮ್ ಹಿಸ್ಟ್ರಿ. ಓಕೆ, 92,000 ವಿತ್ ಶೋರೂಮ್ ಹಿಸ್ಟ್ರಿ ಕೂಡ ಇದೆ. ನಿಮಗೆ ನೋಡ್ತಾ ಇರ್ಬೋದು ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಸೊ ಇಂಟೀರಿಯರ್ ಅಲ್ಲಿ ನಿಮಗೆ AC, ಪವರ್ ಸ್ಟೇರಿಂಗ್, ಪವರ್ ವಿಂಡೋಸ್, ಆಫ್ಟರ್ ಮಾರ್ಕೆಟ್ ನಿಮಗೆ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಹಾಕ್ಸ್ಕೊಂಡಿದ್ದಾರೆ. ಸಿಸ್ಟಮ್ ಇದೆ. ಹಾಗೆ ಹೊಸ ಸೀಟ್ ಕವರ್ ಸರ್. ಬ್ರೀಜಾಗೆ 2 days ಆಯ್ತು ಹಾಕಿ. ಸೊ ಸ್ಟೇರಿಂಗ್ ಮೌಂಟೆಡ್ ಕಂಟ್ರೋಲ್ಸ್ ನೋಡ್ಬೋದು ನೀವು. ಹಾಗೇನೆ ಫುಲ್ ಟಾಪ್ ಎಂಡ್ ವೆಹಿಕಲ್ ಇದು. ಓಕೆ, ವಿತ್ ಇನ್ನರ್ ARVMs, ORVMs ಎಲ್ಲಾನು ಬರುತ್ತೆ. ಅಲಾಯ್ಸು ಟೈರ್ಸ್ 70 to 80% ಟೈರ್ಸ್ ಇದೆ.
ಗಾಡಿ ಕೂಡ ಕ್ಲಾಸ್ ಕಂಡೀಷನ್ ಅಲ್ಲಿ ಇದೆ ಅಂತ ಹೇಳ್ಬೋದು. ಸೊ ಪ್ರೈಸ್ ಏನಾಗುತ್ತೆ ಸರ್? ಸರ್ 7,25,000 ಕೊಡ್ತೀನಿ ಸರ್ ಈ ಗಾಡಿ. ಫೈನಲ್ ಸರ್? ಫೈನಲ್ ಬಂದರೆ ಇನ್ನೊಂದು 10,000 ನೆಗೋಷಿಯಬಲ್ ಮಾಡಿ ಕೊಡ್ತೀನಿ ಸರ್. ಸರ್ ನಾನು ಆಲ್ಮೋಸ್ಟ್ ಎಲ್ಲ ಫೈನಲ್ ಹೇಳ್ತಾ ಇದ್ದೀನಿ. ನೀವು ಗಾಡಿ ಇಷ್ಟ ಆಯಿತು ಅಂದರೆ ನನ್ನ ಕೈಲಿ ಎಷ್ಟು ಬೆಸ್ಟ್ ಮಾಡ್ಬೋದು ದಿ ಬೆಸ್ಟ್ ಮಾಡಿಕೊಡ್ತೀನಿ ಸರ್. ಓಕೆ, 7,25,000 ನಿಮಗೆ ಒಂದು 2016 ಮಾಡಲು ಬ್ರೀಜಾ ZDI. ಓಕೆ ನೋಡಿ, ಇದರಲ್ಲೂ ಅಷ್ಟೇ ಸರ್, ನಿಮಗೆ ಏನು ಖರ್ಚಿಲ್ಲ, ಜಸ್ಟ್ ಫ್ಯೂಯಲ್ ಇಟ್ ಆ್ಯಂಡ್ ಡ್ರೈವ್ ಇಟ್ ಅಷ್ಟೇ. ಓಕೆ ನೋಡಿ, ಜಸ್ಟ್ ಫ್ಯೂಯಲ್ ಮಾಡ್ಕೊಂಡು ಆರಾಮಾಗಿ ಡ್ರೈವ್ ಮಾಡ್ಕೊಂಡಿರ್ಬೇಕು ಅಷ್ಟೇ. ನಿಮಗೆ ಜಸ್ಟ್ 7,25,000ಗೆ. ಸೊ ಗಾಡಿ ಡೌನ್ ಪೇಮೆಂಟ್ ಸರ್ ಬ್ರೆಜಾಗೆ? ಸರ್ ಒಂದು 5.5 lakhsವರೆಗೂ ಲೋನ್ ಆಗುತ್ತೆ ಅದಕ್ಕೆ. ಓಕೆ, ಇನ್ನು ಉಳಿಕೆ ದುಡ್ಡು ಡೌನ್ ಪೇಮೆಂಟ್ ಮಾಡ್ಬೇಕು ಸರ್. ಓಕೆ, ಒಂದು 2 to 2.5 lakhs ತಗೊಂಡ್ರೆ ಬ್ರೆಜಾ ಸಿಗುತ್ತೆ. ಬ್ರೀಜಾ ಸಿಗುತ್ತೆ. ಆಮೇಲೆ ಅವ್ರಿಗೆ ಇನ್ನೊಂದು ಬೆನಿಫಿಟ್ ಏನಂದ್ರೆ 92,000ಕ್ಕೆ ಗಾಡಿ ಸರ್ವಿಸ್ ಆಗಿರೋದ್ರಿಂದ, ಓಕೆ, ಇದು 92,300ಕ್ಕೇನೋ ಸರ್ವಿಸ್ ಆಗಿದೆ, 92,700 ಕಿಲೋಮೀಟರ್ ಇದೆ, ಒಂದು 10,000 ಖರ್ಚು ಇರಲ್ಲ. ನೆಕ್ಸ್ಟ್ 10,000 ಕಿಲೋಮೀಟರ್ ರೋಡ್ವರೆಗೂ ಖರ್ಚು ಇರಲ್ಲ. ಓಕೆ ನೋಡಿ, ಹಂಗಾದ್ರೆ ನಿಮಗೆ ನೆಕ್ಸ್ಟ್ ಸರ್ವಿಸ್ ಒಂದು 10,000 ಕಿಲೋಮೀಟರ್ ತನಕ ಏನು ಖರ್ಚೇ ಇರಲ್ಲ. ಆರಾಮಾಗಿ ಸುಮ್ಮನೆ ತೊಗೊಂಡೋಗಿ ಡ್ರೈವ್ ಮಾಡ್ಕೊಂಡು ಹೋಗ್ಬೇಕು. ಸೊ ಸರ್ವಿಸೇ ಮಾಡ್ಸಂಗಿಲ್ಲ ಈ ಗಾಡಿಗೆ? ಮಾಡ್ಸಂಗಿಲ್ಲ ಸರ್. ಓಕೆ ಸರ್. ಸೊ ಹಾಗೆ ನೆಕ್ಸ್ಟ್ ನಮ್ಮ ಮುಂದೆ ಇನ್ನೊಂದು ವ್ಯಾಗನರ್ ಇದೆ. ಸೊ ಆ ವ್ಯಾಗನರ್ ಡೀಟೇಲ್ಸ್ ಸರ್? ಸರ್ ಈ ವ್ಯಾಗನರ್ ಬಂದು 2014 ಮಾಡಲ್. ಓಕೆ, ಸಿಂಗಲ್ ಓನರ್ ವೆಹಿಕಲ್ ಸರ್. ಇದು ಸಿಂಗಲ್ ಓನರ್ ವೆಹಿಕಲ್? ಸಿಂಗಲ್ ಓನರ್ ವೆಹಿಕಲ್. ಓಕೆ, ಇದು ಮ್ಯಾನ್ಯುವಲ್ ಟ್ರಾನ್ಸ್ಮಿಷನ್. ಓಕೆ, ಮ್ಯಾನ್ಯುವಲ್ ಬೇಕಾದ್ರೆ ಮ್ಯಾನ್ಯುವಲ್ ಇದೆ, ನಿಮಗೆ ಆಟೋಮೆಟಿಕ್ ಬೇಕಾದ್ರೆ ಆಟೋಮೆಟಿಕ್ ಕೂಡ ಇದೆ ವ್ಯಾಗನರ್ ಅಲ್ಲಿ. ಇನ್ಶೂರೆನ್ಸ್ ಎಲ್ಲ ಫ್ರೆಶ್ ಇದೆ ಸರ್. ಓಕೆ, ಸೊ ಬ್ಯಾಕ್ ಸೈಡ್ ನಿಮಗೆ ಸ್ಪಾಯ್ಲರು ಎಲ್ಲ ಇದೆ. ನಿಮಗೆ VXI ವೇರಿಯಂಟು, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲ ಬರುತ್ತೆ. ಥರ ಕ್ಲಾಸ್ ಗಾಡಿ ಅಂತಲೂ ಹೇಳ್ಬೋದು, ಫ್ಯಾಮಿಲಿ ಓರಿಯೆಂಟೆಡ್ ವೆಹಿಕಲ್ ಅಂತಲೂ ಹೇಳ್ಬೋದು, ಬೆಸ್ಟ್ ವೆಹಿಕಲ್ ಕೂಡ. ಸೊ ಈ ಗಾಡಿ ಏನಾಗುತ್ತೆ ಸರ್ ಪ್ರೈಸು? ಸರ್ ಇದು ಎಕ್ಸ್ಪೆಕ್ಟೇಷನ್ 375. ಫೈನಲ್ ಹೇಳಿ ಸರ್. ಸರ್ ನಿಮ್ಮ ಕಸ್ಟಮರ್ ಬಂದರೆ 3,55,000ಗೆ ಕ್ಲೋಸ್ ಮಾಡ್ಕೊಡ್ತೀನಿ ಸರ್. ಕಡಿಮೆ ಬಜೆಟಲ್ಲಿ ಬೆಸ್ಟ್ ವೆಹಿಕಲ್ ಹುಡುಕ್ತಾರವ್ರಿಗೆ, ಒಂದು ಕಾಂಪ್ಯಾಕ್ಟ್ ವೆಹಿಕಲ್ ಅಂತ ಹುಡುಕೋರಿಗೆ ಒಂದು A-ಸ್ಟಾರ್ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಇದು A-ಸ್ಟಾರ್ ಸರ್ ಗಾಡಿ. 2013 ಮಾಡಲ್ ಇದು. ಓಕೆ, ಗಾಡಿ ಆ್ಯಕ್ಚುಲಿ ನಿನ್ನೆನೇ ಸರ್ ಬಂದಿದ್ದು. ಗಾಡಿ ತುಂಬಾ ಚೆನ್ನಾಗಿದೆ ಸರ್. ನಾವು ಕಸ್ಟಮರ್ ಮನೇಲಿ ತೊಗೊಂಬಂದಿದ್ದು ಗಾಡಿ. ಓಕೆ, ತುಂಬ ವೆರಿ ಸ್ಮೂತ್ಲಿ ಡ್ರಿವನ್. ಓಕೆನಾ, ಓನರ್ ಮಾತ್ರ 3 ಆಗಿದೆ ಸರ್. ಓಕೆ, ಬಿಟ್ಟರೆ ಪ್ರಾಬ್ಲಮ್ ಏನಿಲ್ಲ ಗಾಡೀಲಿ. ನೀವು ನೋಡ್ಬೋದು ಆಲ್ಮೋಸ್ಟ್ ನ್ಯೂ ಇಂಟೀರಿಯರ್ಸ್ ಇದೆ ಗಾಡೀಲಿ. 4 ಡೋರ್ ಪವರ್ ವಿಂಡೋಸು, AC, ಮ್ಯೂಸಿಕ್ ಸಿಸ್ಟಮು, ಹಾಗೇನೆ ಪವರ್ ಸ್ಟೇರಿಂಗ್, ಸೆಂಟ್ರಲ್ ಲಾಕ್ ಪ್ರತಿಯೊಂದು ಇದೆ ಗಾಡೀಲಿ. ಆಲ್ಮೋಸ್ಟ್ 50+ ಟೈರ್ಸ್ ಇದೆ, 50% ಟೈರ್ಸ್ ಇದೆ. ಓಕೆ, ಸೊ ನೀವೇನಿಲ್ಲ ಸರ್, ಇದರಲ್ಲೂ ಅಷ್ಟೇ ವೆರಿ ಸ್ಮೂತ್ಲಿ ಯೂಸ್ಡ್ ವೆಹಿಕಲ್ ಆಗಿರುತ್ತೆ. 3rd ಓನರ್ ಮಾತ್ರ, ಅದೊಂದು ಬಿಟ್ಟರೆ ಬೇರೆ ಏನಿಲ್ಲ ಗಾಡೀಲಿ. ತುಂಬ ಚೆನ್ನಾಗಿದೆ ಗಾಡಿ. ಇದ್ರ ಕೋಟಿಂಗ್ ಪ್ರೈಸ್ ಬಂದು 2,75,000. ದಿ ಬೆಸ್ಟ್ ಪ್ರೈಸ್ 255, 2.5 ಲಕ್ಷಕ್ಕೆ ನಿಮ್ಗೊಂದು ಕಾಂಪ್ಯಾಕ್ಟ್ ಗಾಡಿ ಕೊಡ್ತಾ ಇದ್ದೀನಿ ಸರ್. 2.5 ಲಕ್ಷಕ್ಕೆ ನಿಮ್ಗೊಂದು ಕಾಂಪ್ಯಾಕ್ಟ್ ವೆಹಿಕಲ್ ಒಂದು A-ಸ್ಟಾರ್ ಸಿಗ್ತಾ ಇದೆ. ಬೆಸ್ಟ್ ಡೀಲಲ್ಲಿ ತೊಗೊಳ್ಬೋದು ಗಾಡಿನ. ಸೊ ಹಾಗೆ ಇನ್ನೊಂದು i20 ಇದೆ, ಇದ್ರ ಡೀಟೇಲ್ಸ್ ಸರ್? ಸರ್ ಇದು Elite i20 2015 ಮಾಡಲ್, ಸಿಂಗಲ್ ಓನರ್ ಆಗಿರುತ್ತೆ. ಓಕೆ ಸರ್, ಇದು ದಿ ಮೋಸ್ಟ್ ಡಿಮ್ಯಾಂಡ್ ವೆಹಿಕಲ್ ಅಂತ ಹೇಳ್ಬೋದು ಸರ್. ಓಕೆ, ಯಾಕಂದ್ರೆ ಇದು ವೆಲ್ ಬಿಲ್ಟ್ ಕ್ವಾಲಿಟಿ. ಈ i20 ಶೇಪ್ ಇದೆಯಲ್ಲ, ಇದ್ರಷ್ಟು ಕ್ಲಿಕ್ ಆಗಿರೋದು ಹುಂಡೈ i20ಲಿ ಯಾವುದೂ ಆಗಿಲ್ಲ ಸರ್. ಈ ಶೇಪ್ ಡೈಮಂಡ್ ಕಟ್ ಅಲಾವಿಲ್ ತುಂಬಾ, ನಾವು ಆಲ್ಮೋಸ್ಟ್ ಒಂದು 3-4 ವೆಹಿಕಲ್ಸ್ ಸರ್ ಓಕೆ ಡೆಲಿವರಿ ಕೊಟ್ಟಿದ್ದೀನಿ. ಪೆಟ್ರೋಲ್ ವೆಹಿಕಲ್ ಆಗಿರುತ್ತೆ ಇದು. ಓಕೆ, ಪುಷ್ ಬಟನ್ ಸ್ಟಾರ್ಟ್, ಆಪ್ಷನ್ ವೆಹಿಕಲ್. ಹೌದು ಸರ್. ಸೊ ನೋಡ್ತಾ ಇರ್ಬೋದು, ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. ಒಂಥರ ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. ಪೆಟ್ರೋಲ್ ವೇರಿಯಂಟ್, PTVT ಇಂಜಿನು. ಸೊ ಯಾರಾದರೂ ಒಂದು 2018 ಅಲ್ಲ ಸರ್ ಇದು? 2015 ಮಾಡಲ್, ಸಿಂಗಲ್ ಓನರ್ ಸರ್. ಓಕೆ, ಒಳ್ಳೆ 18 ಮಾಡಲ್ ಗಾಡಿ ತರ ಕಾಣಿಸ್ತಾ ಇದೆಯಲ್ಲ ಸರ್? ಮೇಂಟೈನ್ ಮಾಡಿದ್ರೆ ನೀಟಾಗಿದೆ ಸರ್ ಗಾಡಿ. 75,000 ಸಾರಿ, ವಿತ್ ಶೋರೂಮ್ ರೆಕಾರ್ಡೆಡ್ ಹಿಸ್ಟ್ರಿ ಬೇಕಾದ್ರೂ ಕೊಡ್ತೀನಿ ಸರ್ ಗಾಡಿದು. ಓಕೆನಾ, ಇನ್ಶೂರೆನ್ಸ್ ಎಲ್ಲ ನಿಮಗೆ ಕಾಂಪ್ರಿಹೆನ್ಸಿವ್ ಇನ್ಶೂರೆನ್ಸ್ ಇದೆ. ಸೊ ನಿಮ್ಗೆ ಏನಿಲ್ಲ, ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರೋದು ಅಷ್ಟೇ ಒಂದು. ಸರ್ ಇದ್ರ ಪ್ರೈಸ್ ಎಕ್ಸ್ಪೆಕ್ಟೇಷನ್ ಬಂದು 5,75,000. 5,40,000ಗೆ i20 ಸಿಂಗಲ್ ಓನರು, ನೀವು ಫುಲ್ಲಿ ಶೋರೂಮ್ ಮೇಂಟೈನ್ ವೆಹಿಕಲ್ ಕೊಡ್ತೀನಿ ಸರ್. ಓಕೆ, 5,40,000ಕ್ಕೆ ನಿಮಗೆ ಒಂದು i20 2015 ಮಾಡಲ್ ಸಿಂಗಲ್ ಓನ್ ವೆಹಿಕಲ್, ಜಸ್ಟ್ 75,000 ಅಷ್ಟೇ ನಿಮಗೆ ಡ್ರಿವನ್ ಆಗಿರೋದು ವೆಹಿಕಲ್. ಸೊ ಈಗ ನಮ್ಮ ಮುಂದೆ ಒಂದು i20 ಇದೆ, 2 i20 ಇದೆ. ಫಸ್ಟ್ ಒಂದು ವೈಟ್ ಕಲರ್ ಒಂದು ಡೀಟೇಲ್ಸ್ ಇಸ್ಕೊಬಿಡೋಣ. ಇದ್ರ ಡೀಟೇಲ್ಸ್ ಸರ್? ಸರ್ ಈ ಗಾಡಿ 2011 ಮಾಡಲ್ ಸರ್. ಓಕೆ, ಡೀಸೆಲ್ ವೇರಿಯಂಟ್. CRDI ಇಂಜಿನ್ ಬರುತ್ತೆ ಇದರಲ್ಲಿ i20ಲಿ. ಸೊ ಸೆಕೆಂಡ್ ಓನರ್ ಆಗಿರುತ್ತೆ ಸರ್ ಗಾಡಿ. ಓಕೆ, ನೋಡ್ತಾ ಅಪ್ರಾಕ್ಸ್ 90,000+ ಓಡಿದೆ ಗಾಡಿ. ಓಕೆ, ರೇರಲ್ಲಿ ನಿಮಗೆ ಡಿಫಾಗರ್ ಎಲ್ಲರೂ ಇದೆ. ಯಾರಾದರೂ i20 ಅದು ಡೀಸೆಲ್ ಅಲ್ಲಿ ಹುಡುಕ್ತಾರೋರಿಗೆ ಬೆಸ್ಟ್ ಆಪ್ಷನ್ ಅಂತ ಹೇಳ್ಬೋದು. ಸೊ ಟೈರ್ಸ್ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಇದೆ. ಒಂಥರ ಕ್ಲಾಸ್ ಗಾಡಿ ಅಂತ ಹೇಳ್ಬೋದು. CRDI ಡೀಸೆಲ್ ಇಂಜಿನ್ ಬರೆ. ಸೊ ಸ್ಪೋರ್ಟ್ಸ್ ವೇರಿಯಂಟು, ಸಿಂಗಲ್ ಏರ್ ಬ್ಯಾಗು ಎಲ್ಲ ಬರುತ್ತೆ ನಿಮಗೆ ಗಾಡೀಲಿ. ಸೊ ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಪ್ರೈಸ್ ಬಂದು ಇದ್ರದ್ದು 3,40,000 ಕೋಟಿಂಗ್ ಪ್ರೈಸ್ ಇದೆ. 320 ಫೈನಲ್ ಮಾಡ್ಕೊಡ್ತೀನಿ. ನಿಮಗೆ ಮೈಲೇಜ್ ಹೆಚ್ಚು ಕಮ್ಮಿ ಇದೇನೇನು 20+ ಮೈಲೇಜ್ ಬರುತ್ತೆ, ಡೀಸೆಲ್ ಗಾಡಿ ಆಗಿರೋದ್ರಿಂದ. ಹೌದು, ನಿಮಗೆ ಅಪ್ ಟು 20 ತನಕ ಮೈಲೇಜ್ ಬಂದೇ ಬರುತ್ತೆ. ಬಟ್ ಬೆಸ್ಟ್ ಪ್ರೈಸಲ್ಲಿ ಬೆಸ್ಟ್ ಡೀಲಲ್ಲಿ ತೊಗೊಳ್ಬೋದು ಗಾಡಿ. ಸೊ ಹಾಗೆ ನೆಕ್ಸ್ಟ್ ಮುಂದೆ ಒಂದು ಎಲಿಫೆಂಟ್ ಗ್ರೇ ಕಲರ್ ಒಂದು ರೆನಾಲ್ಡ್ ಡಸ್ಟರ್ ಇದೆ. ಇದು ಡೀಟೇಲ್ಸ್ ಸರ್? ಸರ್ ಈ ಡಸ್ಟರ್ ಬಂದು 2013 ಮಾಡಲ್ ಸರ್. ಓಕೆ,
ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್, ಡೀಸೆಲ್ RXL ವೇರಿಯಂಟ್ ಇದು. ಓಕೆ 85 PS 110 PS ಸರ್ ಇದು? 85 PS ಸರ್. ಓಕೆ ರೇಲ್ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ ನಿಮಗೆ. RXL ಟಾಪ್ ಎಂಡ್ ವೇರಿಯಂಟ್ ಸರ್. ನೀವು ಟೈರ್ನ ಝೂಮ್ ಮಾಡಿ ತೋರಿಸ್ಬೋದು. ಆಲ್ಮೋಸ್ಟ್ 95% to 100% ಟೈರ್ಸ್ ಇದೆ. ಓಕೆ ಲೈಕ್ ಒಂಥರ ಬ್ರ್ಯಾಂಡ್ ನ್ಯೂ ಟೈರ್ಸ್ ಅಂತ ಹೇಳ್ಬೋದು. ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ಇಂಟೀರಿಯರ್ ಏನು ಬರ್ಬೋದು ಸರ್ ಇದು? ಸೊ ಇಂಟೀರಿಯರ್ ನಿಮಗೆ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸ್ ಎಲ್ಲಾನು ಬರುತ್ತೆ ನಿಮಗೆ. ಗಾಡಿ ಕೂಡ ನೋಡ್ತಾ ಇರ್ಬೋದು ಒಂಥರ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ಆಂಡ್ರಾಯ್ಡ್ ಮ್ಯೂಸಿಕ್ ಸಿಸ್ಟಮ್ ಮತ್ತೆ ಸ್ಟೇರಿಂಗ್ ಕಂಟ್ರೋಲ್ಸ್ ಎಲ್ಲ ಇದೆ ಸರ್. ಸೊ ಯಾರಾದ್ರೂ ಒಂದು ರೆನಾಲ್ಡ್ ಡಸ್ಟರ್ 13 ಸಿಂಗಲ್ ಓನರ್ ವೆಹಿಕಲ್, ಸಿಂಗಲ್ ಓನರ್ ವೆಹಿಕಲ್ 85 PS RXL ಸರ್. ಓಕೆ ಸೊ ಪ್ರೈಸ್ ವೈಸ್ ನೋಡೋದಾದ್ರೆ ಏನಾಗುತ್ತೆ ಸರ್ ಈ ರೆನಾಲ್ಡ್ ಡಸ್ಟರ್? ಸರ್ ದಿ ಬೆಸ್ಟ್ ಪ್ರೈಸ್ 4,25,000 ಕೋಟಿಂಗ್ ಪ್ರೈಸ್ ಇದೆ ಸರ್. ಓಕೆ 4,05,000 ಕೊಡೋಣ ಸರ್. 4,05,000ಗೆ ಎಸ್. ಓಕೆ 4,05,000ಕ್ಕೆ ನಿಮಗೆ ಒಂದು 2013 ಸಿಂಗಲ್ ಓನರ್ ವೆಹಿಕಲ್ ಕೊಡ್ತಾರೆ. ಮಾರ್ಕೆಟ್ ಆಲ್ಮೋಸ್ಟ್ ಲೈಕ್ 3rd ಓನರ್ 4th ಓನರ್ ಗಾಡಿಗಳು ಕೊಡ್ತಾರೆ. ಬಟ್ ಇಲ್ಲಿ ಸಿಂಗಲ್ ಓನರ್ ವೆಹಿಕಲ್ 4,05,000 ರೂಪಾಯಿಗೆ ಸಿಗ್ತಾ ಇದೆ. ಸೊ ಈ ಗಾಡಿಗೆ ಲೋನ್ ಏನಾದರೂ ಆಗುತ್ತಾ ಸರ್? ಸರ್ ಆಗುತ್ತೆ. ಇದು 13 ಮಾಡಲ್ ಆಗುತ್ತೆ ಸರ್. ಓಕೆ 2013 ಮಾಡಲ್ ಆರಾಮಾಗಿ ನಿಮಗೆ ಲೋನ್ ಕೂಡ ಆಗುತ್ತೆ. ಅಕಸ್ಮಾತ್ ಗ್ರೇ ಕಲರ್ ಬೇಡ ಅಂದರೆ ನಿಮಗೆ ವೈಟ್ ಕಲರ್ ಆಪ್ಷನ್ ಇದೆ ಒಂದು ರೆನಾಲ್ಡ್ ಡಸ್ಟರು. ಸೊ ಆ ರೆನಾಲ್ಡ್ ಡಸ್ಟರ್ ಡೀಟೇಲ್ಸ್ ಏನು ಸರ್? ಸರ್ ಇದು ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ 2012 ಮಾಡಲ್. ಬಟ್ ಅದಕ್ಕಿಂತ ಸ್ವಲ್ಪ ಪವರ್ ಜಾಸ್ತಿ ಈ ಗಾಡಿಗೆ. ಓಕೆ 110 PS. ಓಕೆ ಸೊ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ ನೋಡ್ತಾ ಇರ್ಬೋದು. ಟಾಪ್ ಎಂಡ್ RXL ಟಾಪ್ ಎಂಡ್ ವೇರಿಯಂಟು. ಸೊ ವಿತ್ AC ಪವರ್ ಸ್ಟೇರಿಂಗು, 4 ಪವರ್ ವಿಂಡೋಸು ಎಲ್ಲಾನು ಬರುತ್ತೆ ಗಾಡೀಲಿ. ಸೊ ಲೆದರ್ ಸೀಟ್ಸ್ ಕೂಡ ಅವೈಲೇಬಲ್ ಇದೆ ವೆಹಿಕಲ್ಗೆ. ತುಂಬಾ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ ಸರ್ ಕಸ್ಟಮರ್ ಈ ಗಾಡಿನೂ. ಓಕೆ ಒಳ್ಳೆ ಪಿಕಪ್ ಇದೆ ಗಾಡಿ. ನೀವು ಮಿನಿ ಫಾರ್ಚುನರ್ ಅಂತ ಹೇಳ್ಬೋದು ಈ ಡಸ್ಟರ್ಗಳನ್ನ ಮಾತ್ರ. ಓಕೆ ಸೊ ಈ ಗಾಡಿ ಏನಾಗುತ್ತೆ ಪ್ರೈಸು ಸರ್? ಈ ಗಾಡಿದು ಮಾರ್ಕೆಟಲ್ಲಿ ಯಾರು ಕೊಟ್ಟಿರ್ಬಾರ್ದು ಸರ್. 12 ಮಾಡಲ್ ಸಿಂಗಲ್ ಓನರ್ 110 PS ದಿ ಹೆವಿ ಪವರ್ ವೆಹಿಕಲ್ ಸರ್ ಇದು. 3,75,000 ಕೊಡ್ತೀನಿ ಸರ್ ಗಾಡಿ. 3,75,000 ರೆನಾಲ್ಡ್ ಡಸ್ಟರ್. ನೀವು 12 ಮಾಡಲ್ ಸ್ವಿಫ್ಟ್ ಬೇಕು ಅಂದರೆ 4 ಲಕ್ಷಕ್ಕೆ ಕಮ್ಮಿ ಯಾರು ಕೊಡಲ್ಲ. ಹೌದು. ಇನ್ಸ್ಟೆಡ್ ಆಫ್ ಬೈಯಿಂಗ್ ಕಾಂಪ್ಯಾಕ್ಟ್ ವೆಹಿಕಲ್ ಯು ಕ್ಯಾನ್ ಗೋ ಫಾರ್ SUV ವೆಹಿಕಲ್ ಸರ್. ಕಡೆ ಒಂದು ಒಳ್ಳೆ ಕಾಂಪ್ಯಾಕ್ಟ್ SUV ಅಂತ ಹೇಳ್ಬೋದು. 3,75,000ಕ್ಕೆ ಫೈನಲ್ ಆಗುತ್ತೆ ಗಾಡಿ. ಕ್ಲಾಸ್ ಮೇಂಟೈನ್ ಆಗಿರೋ ಗಾಡಿ. 2012 ಸಿಂಗಲ್ ಓನರ್ ವೆಹಿಕಲ್ ಸರ್. ಓಕೆ ಸರ್. ಇನ್ಶೂರೆನ್ಸ್ ಕೂಡ ಐ ಥಿಂಕ್ ಬಿಫೋರ್ 1 ಮಂತ್ ಮಾಡಿದ್ದಾರೆ ಕಸ್ಟಮರ್. ಓಕೆ ಸರ್. ನೋಡ್ತಾ ಇರ್ಬೋದು ಇವಾಗ ನಮ್ಮ ಮುಂದೆ ಒಂದು ಡಿಮ್ಯಾಂಡೆಡ್ ವೆಹಿಕಲ್ ಒಂದು XUV 500 ಇದೆ. ಇದು ಡೀಟೇಲ್ಸ್ ಸರ್? ಸರ್ XUV 500 ಸಿಂಗಲ್ ಓನರ್ 2013 ಮಾಡಲ್ W8 ವೇರಿಯಂಟ್ ಸರ್ ಇದು. ಓಕೆ W8 ಟಾಪ್ ಎಂಡ್ ವೇರಿಯಂಟ್ ನೋಡ್ತಾ ಇರ್ಬೋದು. ಗಾಡಿ ಕೂಡ ಕ್ಲಾಸ್ ಆಗಿ ಮೇಂಟೈನ್ ಮಾಡಿದ್ದಾರೆ. ಸೊ ನೀವು ನೋಡ್ತಾ ಇರ್ಬೋದು ಪಿನ್ ಟು ಪಿನ್ ಶೋರೂಮ್ ಹಿಸ್ಟ್ರಿ. ಶೋರೂಮ್ ಅಲ್ಲೇ ಸರ್ವಿಸ್ ಆಗಿರೋದು. ಓಕೆ ನೀವು ಬಾಡಿ ಲೈನಿಂಗ್ ನೋಡಬಹುದು. ಒಂದು ಕಡೆ ಟಚ್ ಅಪ್ ಪೇಂಟ್ ಆಗಿಲ್ಲ ವೆಹಿಕಲ್. ಓಕೆ ಸೊ ಬಂಪರ್ ಟು ಬಂಪರ್ ನಿಮಗೆ ಬ್ರ್ಯಾಂಡ್ ನ್ಯೂ ಕಂಡೀಷನ್ ಅಲ್ಲಿ ಇದೆ. ರೇರ್ ನಿಮಗೆ ಡಿಫಾಗರ್ ವೈಪರ್ ರೇರಲ್ಲಿ ನಿಮಗೆ ಡಿಫಾಗರ್ ವೈಪರ್ ಎಲ್ಲಾನು ಬರುತ್ತೆ. ಒಂಥರ ಕ್ಲಾಸ್ ಗಾಡಿ ಅಂತ ನೋಡಬಹುದು. 8 ಏರ್ ಬ್ಯಾಗ್ ಬರುತ್ತೆ ಸರ್ ಇದು. ಓಕೆ ತುಂಬಾನೇ ಗಟ್ಟಿ ಗಾಡಿ ಇದು. ಹಾಗೇನೆ ನೀವು 1,30,000 ಪಿನ್ ಟು ಪಿನ್ ಶೋರೂಮ್ ಅಲ್ಲೇ ಎಲ್ಲ ಸರ್ವಿಸ್ ಮಾಡಿಸಿದ್ದಾರೆ. ಓಕೆ ಅವ್ರ ಕಸ್ಟಮರ್ ಸರ್ವಿಸ್ ಕೂಡ ಮಾಡ್ಸಂಗಿಲ್ಲ ಸರ್. ಓಕೆ ಸರ್ವಿಸ್ ಮಾಡಿ 1,000 ಓಡಿದೆ ಆಲ್ಮೋಸ್ಟ್ ಅಷ್ಟೇ. ಇಂಟೀರಿಯರ್ ನೋಡಬಹುದು. ಫುಲ್ಲಿ ಪ್ಯೂರ್ ಲೆದರ್ ಸೀಟ್ ಕವರ್ಸ್ ಇನ್ ಬಿಲ್ಟ್ ಆಗಿರುತ್ತೆ ಇದರಲ್ಲಿ. ಓಕೆ ಹಾಗೇನೆ ಇದು ಯಾರಾದ್ರೂ ಫ್ಯಾಮಿಲಿ ದೊಡ್ಡ ಫ್ಯಾಮಿಲಿ ಹೋಗೋಕೆ ದಿ ಬೆಸ್ಟ್ SUV ಅಂತಾನೆ ಹೇಳ್ಬೋದು ಸರ್ ಇದು. ಸೊ ಒಂಥರ ಒಂದು ಕಂಫರ್ಟಬಲ್ ವೆಹಿಕಲ್ ಅಂತ ಹೇಳ್ಬೋದು. ಯಾರಾದ್ರೂ ಒಂದು ಒಳ್ಳೆ XUV 500 2013 ಸಿಂಗಲ್ ಓನರ್ ವೆಹಿಕಲ್ ಪ್ಯೂರ್ ಕರ್ನಾಟಕ ಗಾಡಿ. ಪ್ರೈಸ್ ಏನಾಗುತ್ತೆ ಸರ್ ಇದ್ರದ್ದು? ಸರ್ ಈ ಪ್ರೈಸ್ ನಾವು ಕೋಟ್ ಮಾಡ್ತಿರೋದು ಬಂದು 6,75,000. ದಿ ಬೆಸ್ಟ್ ಪ್ರೈಸ್ 6,45,000 ಮಾಡ್ಕೊಳ್ಳೋಣ ಸರ್. 6,45,000ಕ್ಕೆ ನಿಮಗೆ ಒಂದು 2013 ಸಿಂಗಲ್ ಓನರ್ ವೆಹಿಕಲ್ ಒಂದು XUV 500 ಸಿಗ್ತಾ ಇದೆ. ಒಂಥರ ಬೆಸ್ಟ್ ಡೀಲ್ ಅಂತ ಹೇಳ್ಬೋದು. ಮಾರ್ಕೆಟಲ್ಲಿ 2012 ಮಾಡಲ್ ಗಾಡಿನೇ 6,90,000 ಹೇಳ್ತಾರೆ. ಬಟ್ ಇಲ್ಲಿ 2013 ಮಾಡಲ್ ಸಿಂಗಲ್ ಓನರ್ ವೆಹಿಕಲ್ ನಿಮಗೆ ಆಲ್ಮೋಸ್ಟ್ ಲೈಕ್ ನಿಮಗೆ 6,45,000ಗೆ ಫೈನಲ್ ಮಾಡ್ಕೊಡ್ತಾರೆ. ಸೊ ಟೈರ್ಸ್ ಎಲ್ಲ ನೋಡ್ತೀನಿ ಅಂದರೆ ಆಲ್ಮೋಸ್ಟ್ ನಿಮಗೆ 70 to 80% ಟೈರ್ಸ್ ಕೂಡ ಅವೈಲೇಬಲ್ ಇದೆ ಗಾಡೀಲಿ. ಸೊ ಜಸ್ಟ್ ರೆಡಿ ಟು ಡ್ರೈವ್ ಕಂಡೀಷನ್ ಇದೆ ವೆಹಿಕಲ್. ಓಕೆ ಸರ್. ಆಮೇಲೆ ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ ನಿಮ್ಗೆ ಸಪೋಸ್ ಈ ವಿಡಿಯೋ ನೋಡಿ ಗಾಡಿಗಳು ಇಷ್ಟ ಆಯಿತು ಅಂದರೆ ಬನ್ನಿ ಒಂದ್ಸಲ ವಿಸಿಟ್ ಮಾಡಿ. ಗಾಡಿ ಕೀ ಕೊಡ್ತೀನಿ, ಒಂದು ಟ್ರಯಲ್ ಮಾಡಿ ಅಥವಾ ಒಂದು ಮೆಕ್ಯಾನಿಕ್ನೇ ಎಕ್ಸೆಸ್ ಆಗಿ ತೊಗೊಂಡು ಚೆಕಪ್ ಮಾಡಿಸ್ಕೊಳ್ಳಿ. ನೆಕ್ಸ್ಟ್ ನಾವು ಫೈನಲ್ ರೇಟ್ ಮಾಡ್ಕೊಳ್ಳೋಣ. ಯಾಕಂದರೆ ಯಾವುದೇ ಎಷ್ಟೇ ಫಿಕ್ಸ್ಡ್ ಪ್ರೈಸ್ ಮಾಡಿದ್ರು ಅದು ಫೈನಲೈಸ್ ಆಗೋದು ಆನ್ ಟೇಬಲ್ ಯಾವಾಗ ಅವ್ರು ಅಡ್ವಾನ್ಸ್ ತೆಗೆದು ಕೊಟ್ಟಾಗೇನೆ ಆಗೋದು. ಸೊ ಬನ್ನಿ, ಫೇಸ್ ಟು ಫೇಸ್ ಬನ್ನಿ. ನನ್ನ ಕೈಲಿ ಎಷ್ಟು ಪ್ರಯತ್ನ ಆಗುತ್ತೋ ಅಷ್ಟು ಖಂಡಿತ ನಾನು ಕಡಿಮೆ ಮಾಡ್ಕೊಡ್ತೀನಿ. ಪ್ರೈಸು ಬೇರೆ ಕಡೆ ಕಂಪೇರ್ ಮಾಡ್ಕೊಂಡು ಕಮೆಂಟ್ ಹಾಕ್ಬೇಡಿ. ಬಂದು ಗಾಡಿ ನೋಡಿ. ಗಾಡಿ ಇಷ್ಟ ಆದಮೇಲೆ ನಿಮ್ಗೆ ಇಷ್ಟ ಆಗಿಲ್ವಾ ಬೇಕಾದ್ರೆ ಆಮೇಲೆ ಹೋಗಿ ಕಮೆಂಟ್ ಮಾಡ್ಕೊಳ್ಳಿ. ಓಕೆನಾ? ಇಷ್ಟು ಮಾತ್ರ ಹೇಳ್ತೀನಿ ಸುನಿಲ್. ಸೊ ಸರ್ ಇವಾಗ ಎಷ್ಟೊಂದೆಲ್ಲ ವೆಹಿಕಲ್ಸ್ ನೋಡಿದೆ, ಲೈಕ್ ಗಾಡಿ ಕಂಡೀಷನ್ ಕೂಡ ನೋಡಿದೆ, ಎಲ್ಲರೂ ಚೆನ್ನಾಗಿತ್ತು ಸರ್. ಸೊ ಎಲ್ಲೋ ಏನಾದರೂ ರಿಫಾಪ್ ಆಗಿರೋದಾಗಲಿ ಏನೋ ಅಷ್ಟೊಂದು ಕಾಣಿಸ್ಲಿಲ್ಲ. ಸೊ ಈ ಥರ ಏನು ಸರ್ ನಿಮ್ಗೆ ಏನಾದರೂ ಇದೆ ಹಂಗೆ ಸರ್? ಸರ್ ಹಂಗಲ್ಲ ಸರ್. ಈಗ ನಾವು ಕಸ್ಟಮರ್ ಯಾರಾದರೂ ಬರ್ತಾರೆ, ಫಾರ್ ಎಕ್ಸಾಂಪಲ್ ನಾವು ತೊಗೊಳ್ಬೇಕಾದ್ರೆ ಇದೊಂದು ಫೆಂಡರು ಫುಲ್ ಒಳಗಡೆ ಹೋಗಿರುತ್ತೆ.
ಅದು ನೋಡಿದ ತಕ್ಷಣ ಅಲ್ಲೇ ಕಸ್ಟಮರ್ಗೆ ಅಲ್ಲೇ ಅರ್ಧ ಮೈಂಡ್ ಸೆಟ್ ಹೋಗ್ಬಿಡುತ್ತೆ. ಓಕೆ ಸೊ ನಾವೇನು ಮಾಡ್ತೀವಿ, ಕಸ್ಟಮರ್ ಕೊಡೋ ಟೈಮಲ್ಲಿ ರೆಡಿ ಟು ಈಟ್ ಥರ ಗಾಡಿಗಳು ಕೊಡ್ತೀವಿ ಸರ್. ಜಸ್ಟ್ ಫ್ಯೂಯಲ್ ಮಾಡ್ಕೊಂಡು ಅವ್ರು ಓಡಿಸ್ಬೇಕು ಅಷ್ಟೇ ನಮ್ಮ ಪಾಲಿಸಿ. ತುಂಬ ಚೆನ್ನಾಗಿರೋ ಗಾಡಿಗಳನ್ನ ತಂದು ಕೊಡ್ತೀವಿ. ಸಪೋಸ್ ಇನ್ ಕೇಸ್ ರೀಫರ್ಬ್ ಇತ್ತು ಅಂದ್ರೆ ಅದನ್ನ ರೀಫಾರ್ಮ್ ಮಾಡೇ ಕೊಡ್ತೀವಿ. ಅವ್ರು ತೊಗೊಂಡೋಗಿ ಆ ಗ್ಯಾರೇಜಲ್ಲೆಲ್ಲ ಸುಮ್ಮನೆ 5,000 ಖರ್ಚಾಗೋ ಕಡೆ 50,000 ಖರ್ಚು ಮಾಡ್ಕೊಂಡು ನೆಸೆಸಿಟಿ ಇಲ್ವೇ ಇಲ್ಲ. ಓಕೆ, ಸೊ ನೋಡಿ ಇಷ್ಟೊಂದೆಲ್ಲ ಕಾನ್ಫಿಡೆನ್ಸ್ ಕೊಡ್ತಿದ್ದಾರೆ. ಸೊ ಸರ್ ಆಮೇಲೆ ಇನ್ನೊಂದು ನೀವು ಹೆಂಗೆ ತೊಗೊಬೇಕಾದ್ರೆ ಹೆಂಗೆ ಚೆಕ್ ಮಾಡಿ ತೊಗೊತೀರಾ, ಹೆಂಗೆ ಸರ್ ಹೇಳ್ಬೋದಾ ನೀವು? ಸರ್ ನಾರ್ಮಲಿ ಈಗ ಚೆಕಿಂಗ್ ಪಾಯಿಂಟ್ಸ್ ಏನಿದೆ ಆಲ್ಮೋಸ್ಟ್ ಆ ಥರ ಒಂದು ಅಜೆಂಡಾ ಮೇಲೆ ನಾವು ಗಾಡಿಗಳು ತೊಗೊಳ್ಳೋದು ಸರ್. ಓಕೆನಾ, ಇಷ್ಟು ಹೇಳ್ತೀನಿ ಸರ್. ಓಕೆ, ನೋಡಿ ಇಷ್ಟೆಲ್ಲ ಹೇಳ್ತಿದ್ದಾರೆ. ಇಲ್ಲಿ ಯಾರಾದರೂ ಬೆಸ್ಟ್ ವೆಹಿಕಲ್ಸ್ ಬೇಕು ಅಂದರೆ ಆರಾಮಾಗಿ ವಿಸಿಟ್ ಮಾಡ್ಬೋದು ಕಾರಾಭರಣಗೆ. ಸೊ ಲೊಕೇಶನ್ ಎಲ್ಲ ಡಿಸ್ಕ್ರಿಪ್ಷನ್ ಕೂಡ ಹಾಕಿದ್ದೀನಿ, ಆರಾಮಾಗಿ ಲೊಕೇಟ್ ಮಾಡ್ಕೊಂಡು ಬರ್ಬೋದು. ವಿಡಿಯೋ ಮಾಡ್ತಾ ಒಂದು ಅಬ್ಸರ್ವ್ ಮಾಡಿದೆ ಸರ್, ಪಕ್ಕದಲ್ಲಿ ನೋಡಿದ್ರೆ ಫುಲ್ಲು ಆಕ್ಸೆಸರೀಸ್ ಇದೆಯಲ್ಲ ಸರ್. ಸೊ ಆಕ್ಸೆಸರೀಸಲ್ಲಿ ಏನಾದರೂ ಆಫರ್ಸ್ ಇದೆ ಹೆಂಗೆ ಸರ್? ಸರ್ ಆಕ್ಸೆಸರೀಸಲ್ಲಿ ಖಂಡಿತ ಆಫರ್ ಕೊಡೋಣ ಸರ್. ಸಪೋಸ್ ನೀವೇನಾದರೂ ಮಾರ್ಕೆಟಲ್ಲಿ ಪ್ರೈಸ್ ವ್ಯಾಲ್ಯೂಸ್ ಕಂಪೇರ್ ಮಾಡಿಕೊಂಡು ಸರ್ ನನಗೆ ಅಲ್ಲಿ ಮಾರ್ಕೆಟಲ್ಲಿ ಇಷ್ಟು ಕಡಿಮೆಗೆ ಸಿಗ್ತಾ ಇದೆ, ನನಗೆ ನಿಮ್ಮಲ್ಲಿ ಯಾಕೆ ಕೊಡೋಕ್ಕಾಗಲ್ಲ ಅಂತ ಯಾರಾದರೂ ನಮ್ಮ ಒಂದು ನೇಟಿವಿಟಿಲಿ ಕೇಳೋ ಹಂಗಿದ್ರೆ ನನ್ನ ನಂಬರ್ಗೆ ಡೈರೆಕ್ಟ್ ಕಾಲ್ ಮಾಡಿ ನಿಮಗೆ ಸರ್ ನನಗೆ ಅಲ್ಲಿ ಇಷ್ಟು ಪ್ರೈಸ್ ಕೊಟೇಶನ್ ಕೊಟ್ಟಿದ್ದಾರೆ, ನನಗೂ ನೀವು ಆ ಪ್ರೈಸಿಗೆ ಮಾಡಿಕೊಡಿ ಅಂತ ಹೇಳಿದ್ರೆ ನಾನು ಅದಕ್ಕಿಂತ ಬೆಸ್ಟ್ ಏನಾಗುತ್ತೋ ನಾನು ಡಿಸ್ಕೌಂಟ್ ಮಾಡಿಕೊಡ್ತೀನಿ. ಸಪೋಸ್ ಈಗ ಯಾರಾದರೂ ಹೊಸ ಕಸ್ಟಮರು ಹೊಸ ಗಾಡಿ ತೊಗೊಂಡಿರ್ತಾರೆ, ಅವ್ರಿಗೆ ಎಷ್ಟು ಪಾಸಿಬಲ್ ಆಗುತ್ತೋ ನಾನು ಮಿನಿಮಮ್ ಕೊಟೇಶನಲ್ಲಿ ನಾನು ಆಕ್ಸೆಸರೀಸನ್ನು ಫಿಟ್ ಮಾಡ್ಕೊಡ್ತೀನಿ ಸರ್. ನಮ್ಮ ಹತ್ರ ಇನ್ಕ್ಲೂಡಿಂಗ್ ಹೊಸ ಗಾಡಿ ತೊಗೊಂಡ್ರೆ ಈಗ ನಾರ್ಮಲಿ ಸೀಟ್ ಕವರ್ಸ್, ಫ್ಲೋರ್ ಮ್ಯಾಟ್ ಹಾಕ್ಸ್ತಾರೆ, ಹಾಗೇನೆ ಸೆಂಟ್ರಲ್ ಲಾಕಿಂಗ್ ಇಲ್ಲ ಅಂದರೆ ಸೆಂಟ್ರಲ್ ಲಾಕಿಂಗ್ ಹಾಕ್ಸ್ತಾರೆ. ಸಪೋಸ್ ಈ ತಾರೆಲ್ಲ ತೊಗೊಂಡ್ರೆ ಔಟ್ಸೈಡ್ ಕಸ್ಟಮೈಸೇಷನ್ ಜಾಸ್ತಿ ಮಾಡ್ತಾರೆ. ಎಲ್ಲ ಥರ ಫೆಸಿಲಿಟಿ ಇದೆ. ಬೇಕಾದ್ರೆ ನೀವು ಒಂದು ರೈಟ್ ಅರೌಂಡ್ ಒಂದು ವಿಡಿಯೋ ತೋರಿಸ್ಬೋದು ಸುನಿಲ್ ಅವರೇ. ಓಕೆ, ಸೊ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಎಲ್ಲಾನು ಇದೆ ನಿಮಗೆ. ಇಲ್ಲಿ ನಿಮಗೆ ಡೋರ್ ಗಾರ್ಡ್ಸಿಂದ ಹಿಡಿದು ನಿಮಗೆ ವೈಪರ್ ಬ್ಲೇಡ್ಸು ಮತ್ತು ನಿಮಗೆ ಆಫ್ಟರ್ ಮಾರ್ಕೆಟ್ ನಿಮಗೆ ಏನಾದರೂ ನಿಮಗೆ ಗ್ರಿಲ್ಸ್ ಬೇಕಾದ್ರೆ 7 ಸ್ಲಾಟ್ಸ್ ಗ್ರಿಲ್ಸು ಮತ್ತು ಸೀಟ್ ಕವರ್ಸು ಸ್ಟಾಕ್ ತೋರಿಸ್ಬೋದು ಸರ್ ನೀವು. ಓಕೆ, ಸೊ ಸೀಟ್ ಕವರ್ ಕೂಡ ನೋಡ್ತಾ ಇರ್ಬೋದು ಕಂಪ್ಲೀಟ್ಲಿ ಸ್ಟಾಕ್ ಅಪ್ ಆಗಿಬಿಟ್ಟಿದೆ ನಿಮಗೆ. ಸೊ ಜಸ್ಟ್ ನಿಮ್ಮ ಕಾರ್ಗಳಿಗೆ ಹಾಕ್ಸ್ಬೇಕಾಗಿರೋದು ಅಷ್ಟೇ ನಿಮಗೆ ಡಿಫ್ರೆನ್ಸು. GFX ಮ್ಯಾಟ್ ಬೇಕು ಅಂದರೆ ನಿಮಗೆ GFX ಮ್ಯಾಟ್ಸ್ ಕೂಡ ಅವೈಲೇಬಲ್ ಇದೆ. ಕೆಲವು ಇಂಡಿವಿಜುವಲ್ ವೆಹಿಕಲ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಸೊ ಇಷ್ಟೊಂದೆಲ್ಲ ಅವೈಲೇಬಲ್ ಇರುತ್ತೆ. ಸೊ ಇವಾಗ ಆಂಡ್ರಾಯ್ಡ್ ಸಿಸ್ಟಮ್ ಎಲ್ಲ ಕೇಳ್ತಾರೆ ಸರ್, ಡೈಮಂಡ್ ಸಿಸ್ಟಮ್ ಅಂತ ಕೇಳ್ತಾರೆ, ಎಲ್ಲಾನು ಅವೈಲೇಬಲ್ ಇದೆ ಹೆಂಗೆ ಸರ್? ಎಲ್ಲ ಇದೆ ಸರ್. ಬೇಕಾದ್ರೆ ನೀವು ಅಲ್ಲಿ ಝೂಮ್ ಮಾಡಿ ತೋರಿಸ್ಬೋದು ಸರ್. ಓಕೆ, ಮಾರ್ಕೆಟಲ್ಲಿ ಏನು ಪ್ರೈಸ್ ಕೇಳ್ತಾರೋ ಅದಕ್ಕಿಂತ ಒಂದು 300-500 ಕಡಿಮೆನೇ ಮಾಡಿಕೊಳ್ಳೋಣ ಬನ್ನಿ ಸರ್. ಓಕೆ, ಸೊ ಸ್ಪೀಕರ್ಸ್ ಎಲ್ಲ ಎಲ್ಲಿಂದ ಸ್ಟಾರ್ಟ್ ಆಗ್ಬೋದು ಸರ್? ನಿಮ್ಗೆ ಯಾವ ಥರ ಸ್ಪೀಕರ್ಸ್ 700 ರೂಪೀಸಿಂದ ಸ್ಟಾರ್ಟ್ ಆಗುತ್ತೆ ಸರ್. ಓಕೆ, ಸ್ಪೀಕರ್ಸ್ ಎಲ್ಲ 700 ಇಂದ ಹಿಡಿದು ನಿಮಗೆ ಪೇರೇನೆ ಒಂದು 10,000 ಬರುತ್ತೆ ಸರ್. ಓಕೆ, ಇನ್ಫಿನಿಟಿ ಆಲ್ಫಾ ಅಲ್ಲ. ಓಕೆ, ನೋಡಿ ನಿಮಗೆ ಪೈನೂರು, ಇನ್ಫಿನಿಟಿ ಅಥವಾ ಆಲ್ಪೆನ್ ಎಲ್ಲ ಬೇಕು ಅಂತಂದ್ರೆ ನಿಮ್ಗೆ ಅವೈಲೇಬಲ್ ಇರುತ್ತೆ. ಸೊ ಯಾವ್ದು ಬೇಕೋ ನಿಮಗೆ ಕಂಪ್ಲೀಟ್ಲಿ ಒಂದ್ಸತಿ ವಿಸಿಟ್ ಮಾಡಿ ಒಂದ್ಸತಿ ಕಂಪ್ಲೀಟ್ಲಿ ಗ್ಲಾನ್ಸ್ ಕೊಡ್ತಾರೆ. ಈಗ LED ಲೈಟ್ಸ್ ಯಾರಿಗಾದ್ರೂ ತುಂಬ ಹೈ ಫೋಕಸ್ ಬೇಕು ಅಂದರೆ ಅಪ್ ಟು 300 ವ್ಯಾಟ್ಸ್ವರೆಗೂ ನನ್ನ ಹತ್ರ ಅವೈಲೇಬಲ್ ಇದೆ ಸರ್. ಹಾಗೇನೆ ಯಾರಿಗಾದ್ರೂ ಸಪೋಸ್ ಈ ಮೋಸ್ಟ್ ಡಿಮ್ಯಾಂಡಿಂಗ್ ಗ್ರಾಫಿಕ್ಸ್ ಅಂದರೆ ಕ್ವಾಲಿಸು, ಎರ್ಟಿಗಾ, ಇನೋವಾದೆಲ್ಲ ಗ್ರಾಫಿಕ್ಸ್ ಬೇಕು ಅಂದರೆ ಆ ಗ್ರಾಫಿಕ್ಸ್ನು ನಾವು ಮಾಡ್ಕೊಡ್ತೀವಿ. ಓಕೆ, ನೋಡಿ ಗ್ರಾಫಿಕ್ಸ್ ಕೂಡ ಅವೈಲೇಬಲ್ ಇರುತ್ತೆ ನಿಮಗೆ. ಸೊ ಇವಾಗ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಬೇಕು ಅಂದರೆ ನಿಮಗೆ ಪ್ರೊಜೆಕ್ಟರ್ ಹೆಡ್ ಲ್ಯಾಂಪ್ಸ್ ಕೂಡ ನಿಮ್ಗೆ ಅವೈಲೇಬಲ್ ಇರುತ್ತೆ. ಫಾಗ್ ಲ್ಯಾಂಪ್ಸ್ ಎಲ್ಲಾನು ಇದೆ. ಡೋರ್ ವೈಸರ್ಸ್ ಆಗಿರ್ಬೋದು, ಪ್ರತಿಯೊಂದು ಸಿಗುತ್ತೆ ಸರ್. ಸೊ ಡೋರ್ ಗಾರ್ಡ್ಸು ಎಲ್ಲಾನು ಇರುತ್ತೆ ನಿಮಗೆ. ಸೊ ಡೈರೆಕ್ಟಾಗಿ ವಿಸಿಟ್ ಮಾಡಿಬಿಡಿ, ಒಂದು ಒಳ್ಳೆ ಬೆಸ್ಟ್ ಪ್ರೈಸಲ್ಲಿ ಮಾಡ್ಕೊಡ್ತಾರೆ ಅಂತ ಹೇಳ್ಬೋದು ಸರ್. ನಮ್ಮ ಹತ್ರ ಯಾರು ಕಾರ್ ತೊಗೊಳ್ತಾರೋ ಅವ್ರಿಗೆ 100% ಹೇಳ್ತೀನಿ ಸರ್, ವಿತೌಟ್ ಎನಿ ಪ್ರಾಫಿಟ್, ಜಸ್ಟ್ ಅವರು ಮೆಕ್ಯಾನಿಕಲ್ ವರ್ಕಿಗೆ ಮಾತ್ರ ಕಾಸು ಕೊಡಲಿ ಸರ್, ಅಷ್ಟಕ್ಕೆ ನಾನು ಅವ್ರಿಗೆ ಆಕ್ಸೆಸರೀಸ್ ಮಾಡ್ಕೊಡ್ತೀನಿ ಸರ್. ಓಕೆ, ಮಾತ್ರ ಹೇಳ್ಬೋದು. ಸೊ ಇಷ್ಟೆಲ್ಲ ಆಫರ್ಸ್ ಕೊಡ್ತಿದ್ದಾರೆ ನಿಮಗೆ, ವಿಸಿಟ್ ಮಾಡಿ ಕಾರಾಬಾಡ್ಗೆ. ಓಕೆ ಸರ್.